ಸೊ ಫಸ್ಟ್ ಆಫ್ ಆಲ್ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಸೆಂಟೆನ್ಸ್ ಮಾಡೋದು ಹೇಗೆ. ಸೊ ಇದೇ ಬೇಸಿಕ್ ಕಾನ್ಸೆಪ್ಟ್. ಸೆಂಟೆನ್ಸ್ ನಮಗೆ ಮಾಡೋಕ್ಕೆ ಬಂತು ಅಂತ ಹೇಳಿದ್ರೆ ನಮಗೆ ಈಸಿಯಾಗಿ ಮಾತಾಡ್ಲಿಕ್ಕೆ ಬರುತ್ತೆ. ಬಟ್ ಸೆಂಟೆನ್ಸ್ ಮಾಡೋದಾದ್ರೆ ಹೇಗೆ? ಸುಮ್ಮನೆ ಸೆಂಟೆನ್ಸ್ ಮಾಡೋಕ್ಕಾಗುತ್ತಾ? ಇಲ್ಲ. ಸೊ ಸೆಂಟೆನ್ಸ್ ಮಾಡಲಿಕ್ಕೆ ನಮಗೆ ಏನು ಬೇಕು? ಸೆಂಟೆನ್ಸ್ ಮಾಡಲಿಕ್ಕೆ ನಮಗೆ ಆಸ್ ಐ ಟೋಲ್ಡ್ ಯು ಫಸ್ಟ್ ನಮಗೆ ಬೇಕಾಗಿರೋದು ಪದಗಳು. ಪದಗಳಂದ್ರೆ ಏನು? ವೊಕ್ಯಾಬ್ಯುಲರಿ. ವೊಕ್ಯಾಬ್ಯುಲರಿ ಅಂದರೆ ಪದಗಳು. ಓಕೆ, ಸೊ ಏನು ಬೇಕಾದ್ರೂ ಆಗಿರ್ಬೋದು ಪದಗಳು. ಆಮೇಲೆ ಸೆಂಟೆನ್ಸ್. ವೊಕ್ಯಾಬ್ಯುಲರಿ ಆದಮೇಲೆ ನಮಗೆ ಸೆಂಟೆನ್ಸು ಮಾಡಲಿಕ್ಕೆ ಆಗುತ್ತೆ. ಆದಮೇಲೆ ಕ್ವೆಶ್ಚನ್ಸ್. ಕ್ವೆಶ್ಚನ್ಸ್, ಸೆಂಟೆನ್ಸ್ ಬೇರೆ, ಕ್ವೆಶ್ಚನ್ಸ್ ಬೇರೆ ಅಲ್ಲ. ಸೆಂಟೆನ್ಸ್ ಅಂದರೆ ನೀವು ಏನು ಹೇಳಿದ್ರು ಸೆಂಟೆನ್ಸ್ ಆಗುತ್ತೆ ಅದು. ಓಕೆ, ಸೊ ಕ್ವೆಶ್ಚನ್ ಅಂದರೆ ಪ್ರಶ್ನೆ, ವಾಕ್ಯ ಬೇರೆ, ಪ್ರಶ್ನೆ ಬೇರೆ. ಪ್ರಶ್ನೆ ಅನ್ನೋದು ನಾವು ಯಾರ ಹತ್ರ ಕೇಳೋದಾದ್ರೆ ಪ್ರಶ್ನೆ. ಸೆಂಟೆನ್ಸ್ ಅಂದರೆ ನಾವು ಏನು ಹೇಳ್ತೀವಿ ಅಥವಾ ಅಲ್ಲ ಇಲ್ಲ ಸೇರಿಸ್ಕೊಂಡು ಹೇಳಿದ್ರೆ ಅದು ಸೆಂಟೆನ್ಸ್ ಆಗುತ್ತೆ, ರೈಟ್? ಸೊ ಫಸ್ಟ್ ನಾವು ವೊಕ್ಯಾಬ್ಯುಲರಿ. ವೊಕ್ಯಾಬ್ಯುಲರಿ ಅಂದ್ರೆ ಪದಗಳು. ನೀವು ಯಾವುದ್ರ ಬಗ್ಗೆ ನೀವು ಮಾತಾಡಬೇಕು. ಮನೇಲಿದ್ದೀರಾ, ಮನೆಯಲ್ಲಿ ಬೇರೆ ವಿಷಯ ಮಾತಾಡೋದು ಬೇಡ. ನಾವು ಮನೆಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ಮಾತಾಡೋದಾದ್ರೆ ನಿಮಗೆ ಮನೆಗೆ ಸಂಬಂಧಪಟ್ಟಂತಹ ಮನೆಯಲ್ಲಿರುವಂತಹ ಎಕ್ವಿಪ್ಮೆಂಟ್ಸ್ ಆಗ್ಬೋದು, ಸಲಕರಣೆಗಳಾಗ್ಬೋದು, ಅಥವಾ ಏನಾದರೂ ನಿಮ್ಮದು ಟಿವಿ, ಫ್ರಿಜ್ಜು, ಯಾವುದೇ ಒಂದು ವಸ್ತು ಆಗ್ಬೋದು. ಆ ವಸ್ತುವಿನ ಹೆಸರು ನಿಮಗೆ ಇಂಗ್ಲೀಷಲ್ಲಿ ಗೊತ್ತಿರಬೇಕು. ಓಕೆ, ವಸ್ತುವಿನ ಹೆಸರು ಗೊತ್ತಿರಬೇಕು. ಅದಾದ ಮೇಲೆ ನಮಗೆ ಏನು ಮಾಡೋದು? ಸೊ ಒಂದು ವಸ್ತುವಿನ ಹೆಸರು ಗೊತ್ತಿದ್ದ ಮೇಲೆ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವು ವರ್ಡ್ಸ್ನ ಸೇರಿಸ್ತಾ ಹೋದ್ರಾಯ್ತು ಬೇಸಿಕ್ಲಿ. ಓಕೆ, ಸೊ ಫಸ್ಟ್ ಏನು ಮಾಡೋಣ ಅಂತ ಹೇಳಿದ್ರೆ ನೋಡಿ, ಈಗ ನಾವೇನು ಮಾಡೋಣ ಅಂತ ಹೇಳಿದ್ರೆ ವಿಲ್ ಸಿ. ನಾವು ಸೆಂಟೆನ್ಸ್ ಮಾಡಬೇಕಾದ್ರೆ ನಮಗೆ ಬೇಕಾಗಿರೋದು, ನಾನು ಹೇಳಿದೆ ನಿಮಗೆ ಬೇಸಿಕ್ ಸೆಂಟೆನ್ಸ್, ಬೇಸಿಕ್ ಸ್ಟ್ರಕ್ಚರು. ಓಕೆ, ಅಡ್ವಾನ್ಸ್ ಲೆವೆಲ್ ಅಲ್ಲ. ಇಲ್ಲ, ಇದು ಚೇಂಜ್ ಆಗುತ್ತೆ. ಬೇಸಿಕ್ ಆಗಿ ನಾವು ಮಾತಾಡಬೇಕು ಅಂತ ಹೇಳಿದ್ರೆ ನಮಗೆ ಬೇಕಾಗಿರೋದು ಯಾವುದು? ಫಸ್ಟು ಸಬ್ಜೆಕ್ಟ್ ಬೇಕು, ನೆಕ್ಸ್ಟ್ ವರ್ಬ್ ಬೇಕು, ಮತ್ತು ಆಬ್ಜೆಕ್ಟ್ ಬೇಕು. ಅದರ ಆರ್ಡರ್ ಹೇಗಿರುತ್ತೆ? ಫಸ್ಟ್ ಸಬ್ಜೆಕ್ಟ್ ಬರುತ್ತೆ, ಇಲ್ಲಿ ಸಬ್ಜೆಕ್ಟ್, ವರ್ಬ್ ಇದೆ, ಆಬ್ಜೆಕ್ಟ್ ಇದೆ. ಓಕೆ, ಸೊ ಫಸ್ಟ್ ಸಬ್ಜೆಕ್ಟ್ ಅಂತ ನಾವು ಯಾವುದನ್ನು ತಗೊಳ್ಳೋಣ. ಈಗ ಸಬ್ಜೆಕ್ಟ್ ಯಾವ್ದು ಬೇಕಾದ್ರೂ ಸಬ್ಜೆಕ್ಟ್ ಆಗ್ಬೋದು. ನೌನ್ಸ್ ಎಲ್ಲ ಸಬ್ಜೆಕ್ಟ್ ಆಗ್ಬೋದು, ಸ್ಟಿಲ್ ಡಿಪೆಂಡ್ಸ್. ಫಸ್ಟಿಗೆ ನಾವು ಸಬ್ಜೆಕ್ಟ್ ಆಗಿ ನಾವು ಯಾವುದನ್ನು ತಗೊಳ್ಳೋ ಅಂತ ಹೇಳಿದ್ರೆ ನಾನು, ಐ, ಯು, ವಿ, ದೇ, ಹಿ, ಶಿ. ಸುಮ್ಮನೆ ಒಂದು ಜನರಲ್ ಇದಕ್ಕೋಸ್ಕರ. ಓಕೆ, ಸೊ ಸಿಂಪಲ್ ಆಗಿ ನೋಡೋಣ ಅಂತ, ತುಂಬ ಕಾಂಪ್ಲಿಕೇಟೆಡ್ ಆಗಬಾರ್ದು. ಐ ಅಂದರೆ ನಾನು, ಯು ಅಂದರೆ ನೀನು ಅಥವಾ ನೀವು, ವಿ ಅಂದರೆ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಬರೀ ಎಬಿಸಿ ಮಾತ್ರ ಗೊತ್ತು ಅಥವಾ ಎಬಿಸಿ ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿ ಓದಿಲ್ಲ ಅಂತ ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದಲೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸ ಹೋಗಿರಬಹುದು, ಮನೆಯಲ್ಲಿ ಇರಬಹುದು, ಅಥವಾ ನೀವು ಯಾವುದೋ ಬಿಸಿನೆಸ್ ಮಾಡ್ತಾ ಇರಬಹುದು. ಓಕೆ, ಸೊ ಯಾವ ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿ. ಐ ಅಂದ್ರೆ ನಾನು, ಯು ಅಂದ್ರೆ ನೀನು ಅಥವಾ ನೀವು, ವಿ ಅಂದ್ರೆ ನಾವು, ದೇ ಅಂದ್ರೆ ಅವರು ಅಥವಾ ಇವರು, ಹಿ ಅಂದ್ರೆ ಅವನು ಇವನು, ಶಿ ಅಂದ್ರೆ ಅವಳು ಇವಳು. ಓಕೆ, ತಗೊಂಡ್ವಿ. ಓಕೆ, ಈಗ ಸಿಂಪಲ್ ಆಗಿ ಒಂದು ಪದನ ತಗೊಳ್ಳೋಣ. ಒಂದು ಪದ ಅಂದರೆ ವೇರ್ ಅನ್ನೋದು ಒಂದು ಪದ. ವೇರ್ ಅಂದರೆ ಧರಿಸು. ಈಗ ನಾನೇನು ಧರಿಸಿದ್ದೀನಿ, ಧರಿಸು. ಅಥವಾ ನಾವು ಸಾಮಾನ್ಯವಾಗಿ ಧರಿಸು ಅಂತ ಹೇಳಲ್ಲ, ಹಾಕ್ಕೊಳ್ಳೋದು, ರೈಟ್? ನಾನೇನು ಹಾಕೊಂಡಿದ್ದೀನಿ? ಟಿ ಶರ್ಟ್ ಹಾಕೊಂಡಿದ್ದೀನಿ. ನಾನೇನು ಹಾಕೊಂಡಿದ್ದೀನಿ? ಪ್ಯಾಂಟ್ ಹಾಕೊಂಡಿದ್ದೀನಿ. ನಾನೇನು ಹಾಕೊಂಡಿದ್ದೀನಿ? ಜರ್ಕಿನ್ ಹಾಕೊಂಡಿದ್ದೀನಿ. ಅಥವಾ ನೀವೇನು ಹಾಕೊಂಡಿದ್ದೀರಾ? ನಿಮ್ಮ ಡ್ರೆಸ್, ನೀವು ಶರ್ಟ್ ಹಾಕ್ಕೊಂಡಿರ್ತೀರಾ, ಪ್ಯಾಂಟ್ ಹಾಕೊಂಡಿರ್ತೀರಾ, ಟಿ ಶರ್ಟ್ ಹಾಕೊಂಡು. ಬಟ್ ಈಗ ನೋಡಿ, ವೇರ್ ಅನ್ನೋ ಪದಕ್ಕೆ ಸಂಬಂಧಪಟ್ಟಂತಹ ಪದಗಳು ನಮಗೆ ಗೊತ್ತಿರಬೇಕು. ವೇರ್ ಅನ್ನೋದೇನು? ಧರಿಸೋದು ಅಂದರೆ ಏನು? ಬಟ್ಟೆ, ರೈಟ್? ಕ್ಲೋತ್ಸ್, ಬಟ್ಟೆ ಅಲ್ವಾ? ಬಟ್ಟೆಗಳ ಹೆಸರು ನಮಗೆ ಗೊತ್ತಿರಬೇಕು. ಓಕೆ, ಈಗ ಬಟ್ಟೆಗಳ ಹೆಸರು. ಸೊ ಫಸ್ಟ್ ನೋಡಿ, ಸಬ್ಜೆಕ್ಟ್ ಅಂದರೆ ಯಾರ ಬಗ್ಗೆ ನಾವು ಹೇಳ್ತಾ ಇದ್ದೀವಿ? ಈಗ ನನ್ನ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ನಾನು ಧರಿಸು ಸೆಂಟೆನ್ಸ್ ಆಗುತ್ತಾ? ಇಲ್ಲ. ನಾನು ಧರಿಸು ತೇನೆ ಆಗಬೇಕಾ, ಧರಿಸಿದೆ ಆಗಬೇಕಾ, ತೀನಿ, ಅದೆಲ್ಲ ಮುಂದೆ ನೋಡೋಣ. ಬೇಸಿಕ್ಲಿ ನಮಗೆ ಪದ ಗೊತ್ತಿರಬೇಕು. ಧರಿಸು, ನಾನು ಗೊತ್ತು, ಧರಿಸು ಅನ್ನೋದು ಗೊತ್ತು. ಈ ಧರಿಸು ಅನ್ನೋದಕ್ಕೆ ಕನೆಕ್ಟ್ ಆಗುವಂತಹ ಪದಗಳು ಯಾವುದು? ಧರಿಸು ಅನ್ನೋದಕ್ಕೆ ಕನೆಕ್ಟ್ ಆಗುವಂಥ ಪದಗಳು ನೋಡಿ, ಇದು ಬಟ್ಟೆ ಬರೆ, ರೈಟ್? ಈಗ ನಾನು ಶರ್ಟ್ಸ್, ಟಿ ಶರ್ಟ್ಸ್, ಪ್ಯಾಂಟ್ಸ್, ಶಾರ್ಟ್ಸ್, ಸ್ವೆಟರ್ಸ್, ಹುಡೀಸ್, ಜಾಕೆಟ್ಸ್, ಕೋಟ್ಸ್, ಸ್ಕರ್ಟ್ಸ್, ಇವೆಲ್ಲ ಬಟ್ಟೆ ಅಂದರೆ ಬರೀ ಬಟ್ಟೆ ಅಲ್ಲ, ಹೊಲಿದಿರುವ ಬಟ್ಟೆ, ರೈಟ್? ಹಾಗೆ ಈಗ ನೋಡಿ ನೆಕ್ಸ್ಟ್. ಓಕೆ, ಸೊ ಈಗ ಇದನ್ನು ನಾವು ಕನೆಕ್ಟ್ ಮಾಡೋದು. ನಾನೇನು ಹೇಳಿದೆ? ಫಸ್ಟ್ ವೊಕ್ಯಾಬ್ಯುಲರಿ ಬೇಕು ಅಂತ ಹೇಳಿದೆ ನಿಮಗೆ. ವೊಕ್ಯಾಬ್ಯುಲರಿ ಅಂದರೆ ಇದೇನೆ, ಪದಗಳು. ನಾವು ಯಾವುದ್ರ ಬಗ್ಗೆ ಮಾತಾಡೋಕ್ಕೆ ಹೊರಟಿದ್ದೀವಿ ಅದರ ಪದಗಳ ಬಗ್ಗೆ ನಮಗೆ ಕನ್ನಡದಲ್ಲಿ ಅದು ಇಂಗ್ಲೀಷಲ್ಲಿ ಹೆಂಗೆ ಹೇಳ್ತಾರೆ ಅಂತ ಗೊತ್ತಿರಬೇಕು. ಬಟ್ಟೆ ಬಗ್ಗೆ ಹೇಳ್ತೀವಾ? ಈಗ ನಾನು ಧರಿಸ್ತೀನಿ. ನೀವೇನು ಸಾಮಾನ್ಯವಾಗಿ ಸ್ಕೂಲಿಗೆ ಏನು ಹಾಕೊಂಡು ಹೋಗ್ತೀರಾ, ಆಫೀಸಿಗೆ ಏನು ಹಾಕೊಂಡು ಹೋಗ್ತೀರಾ, ಮನೇಲಿ ಇರ್ಬೇಕಾದ್ರೆ ಏನು ಹಾಕೊಂಡಿರ್ತೀರಾ? ಬಟ್ಟೆ ಬಗ್ಗೆ ನಾವು ಮಾತಾಡೋದಾದರೆ ಅಲ್ಲಿ ನಮಗೆ ಬೇಕಾಗಿರೋ ಪದ, ಕ್ರಿಯಾಪದ, ಮೇನ್ ಯಾವುದು ಅಂತ ಹೇಳ್ತೀನಿ. ಈ ಧರಿಸು ಅನ್ನೋದು ಮೇನ್ ಆಗಿರುತ್ತೆ. ಅದಾದಮೇಲೆ ಧರಿಸು ಒಂದೇ ಇರುತ್ತೆ. ಧರಿಸುಗೆ ಕನೆಕ್ಟ್ ಆಗಿರೋ ಪದಗಳು ಎಷ್ಟೋ ಪದಗಳಿರ್ತವೆ. ಆ ಪದಗಳಲ್ಲಿ ನಿಮಗೆ ಅಟ್ಲೀಸ್ಟ್ ಒಂದು ಅರ್ಧನಾದರೂ ಗೊತ್ತು. 100 ಪದಗಳಿದ್ದರೆ ಅರ್ಧನಾದರೂ ಗೊತ್ತಿರಬೇಕು ಮಾತಾಡಲಿಕ್ಕೆ, ರೈಟ್? ಈಗ ನಾನು ಸುಮ್ಮನೆ ಜಸ್ಟ್ ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಶರ್ಟ್ಸ್, ಬಟ್ಟೆ ಬರೆ, ಕ್ಲೋತ್ಸ್. ಶರ್ಟ್ ಒಂದು ಬಟ್ಟೆ ತಾನೆ, ನಾವು ಹಾಕೊಳ್ಳೋ ಬಟ್ಟೆ. ಶರ್ಟ್, ಟಿ ಶರ್ಟ್, ಪ್ಯಾಂಟ್ಸ್, ಶಾರ್ಟ್ಸ್, ಸ್ವೆಟರ್ಗಳು, ಹುಡೀಸ್ ಅಂದರೆ ಇಲ್ಲಿ ಕ್ಯಾಪ್ ಬರುತ್ತೆ ನೋಡಿ, ಟಿ ಶರ್ಟ್ಗೆ ಕ್ಯಾಪ್ ಬರುತ್ತಲ್ಲ ಅದಕ್ಕೆ ಹುಡೀಸ್. ಜಾಕೆಟ್ಸ್ ಅಂದರೆ ಗೊತ್ತು ನಿಮಗೆ,
ಕೋಟ್, ಸ್ಕರ್ಟ್ಸ್ ಅಂದರೆ ಗೊತ್ತು. ಓಕೆ, ಸೊ ಈಗ ಇಷ್ಟು ವರ್ಡ್ಸ್ ಇಟ್ಕೊಂಡು ನಾವು ಸೆಂಟೆನ್ಸ್ ಮಾಡ್ಬೋದಾ? ಇಷ್ಟು ವರ್ಡ್ಸ್ ಇಟ್ಕೊಂಡೇ ಸೆಂಟೆನ್ಸ್ ಮಾಡ್ಬೋದು. ಇಷ್ಟು ಪದಗಳು ನಿಮಗೆ ಗೊತ್ತಿದ್ರೆ, ಈ ಪದ ಒಂದು ಗೊತ್ತಿದ್ರೆ, ಧರಿಸು ಅನ್ನೋದು ಒಂದು ಪದ ಇಂಗ್ಲೀಷಲ್ಲಿ ಗೊತ್ತಿದ್ರೆ, ಆಮೇಲೆ ನಾನು, ನೀನು, ನಾವು, ಅವರು, ಇವರು ಇದಿಷ್ಟು ಗೊತ್ತಿದ್ರೆ ನೀವು ಇದರಲ್ಲಿ ಎಷ್ಟು ಸೆಂಟೆನ್ಸ್ ಮಾಡ್ಬೋದು ಗೊತ್ತಾ? 1, 7. ಓಕೆ, 7, 1, 2, 3, 4, 5, 6, 7, 8, 9. ಎಷ್ಟು ಮಾಡ್ಬೋದು ಲೆಕ್ಕ ಹಾಕಿ ನೋಡಿ. ಇದು 1ರಿಂದ 1 ಇದಕ್ಕೆ ಐ ವೇರ್ 1, 2, 3, 4, 5, 6, 7, 8, 9 ಸೆಂಟೆನ್ಸ್ ಮಾಡ್ಬೋದು ಒಂದನ್ನ ಇಟ್ಕೊಂಡು. ಆಮೇಲೆ 9, 7 ಎಷ್ಟು? 63 ಸೆಂಟೆನ್ಸು ನಿಮಗೆ ಇಷ್ಟು ಪದಗಳಲ್ಲೇ ಬಂದುಬಿಡುತ್ತೆ. ಸೊ ದ್ಯಾಟ್ಸ್ ಹೌ ಯು ಫಾರ್ಮ್ ಸೆಂಟೆನ್ಸಸ್. ಅರ್ಥ ಆಯ್ತಾ? ಬೇಸಿಕಲಿ ಇಷ್ಟೇ. ಇಂಗ್ಲೀಷ್ ಯಾವುದೇ ಆಗಲಿ, ಕನ್ನಡದಲ್ಲಾಗಲೂ ಈಗ ಕನ್ನಡ ಟೀಚ್ ಮಾಡೋದಾದ್ರೂ ನಿಮಗೆ ಇಂಗ್ಲೀಷ್ ಮಾತ್ರ ಗೊತ್ತು, ಕನ್ನಡ ಗೊತ್ತಿಲ್ಲ ಅಂತ ಹೇಳಿದ್ರೆ, ಕನ್ನಡದಲ್ಲಿ ನೀವು ಬಟ್ಟೆ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಪದಗಳಿಗೆ ಕನ್ನಡದಲ್ಲಿ ಶರ್ಟ್ಗೆ ಏನಂತಾರೆ? ಅಂಗಿ. ಟೀ ಶರ್ಟ್ಗೆ ಏನಂತಾರೆ? ಗೊತ್ತಿಲ್ಲ. ಪ್ಯಾಂಟ್ಸಿಗೆ ಏನಂತಾರೆ? ಗೊತ್ತಿಲ್ಲ. ಶಾರ್ಟ್ಸಿಗೆ ಏನಂತಾರೆ? ಚಡ್ಡಿ. ಸ್ವೆಟರ್ಸಿಗೆ ಏನಂತಾರೆ? ಸ್ವೆಟ್ರು. ಹುಡೀಸ್, ಜಾಕೆಟ್ಸ್, ಕೋಟ್ಸ್, ಇದಕ್ಕೆಲ್ಲ ಕನ್ನಡದಲ್ಲಿ ನಮಗೆ ಗೊತ್ತಿಲ್ಲ. ಓಕೆ, ಯಾ ಫೈನ್, ದಟ್ಸ್ ಓಕೆ. ಹಾಗೆ ಈಗ ಇಷ್ಟು ಪದಗಳು ನಿಮಗೆ ಗೊತ್ತಿದ್ರು ಸಾಕು ಸಣ್ಣ ಸೆಂಟೆನ್ಸ್ ಮಾಡಲಿಕ್ಕೆ. ಓಕೆ, ಹಾಂ, ಇಷ್ಟು ಪದಗಳು ಗೊತ್ತಿದ್ರೆ ಸಾಕು. ಓಕೆ, ನನಗೆ ಇನ್ನೂ ಪದಗಳು ಹೇಳಬೇಕು. ನನಗೆ ಬೇರೆ ಬಟ್ಟೆ ಬರೆಗಳಲ್ಲಿ ಇಷ್ಟು ಮಾತ್ರ ಇರೋದಾ? ಬೇರೆ ಇದೆ. ಓಕೆ, ಯಾವುದಿದೆ ನೋಡಿ? ಸಾರೀಸ್, ಲೇಡೀಸ್ದು ಸಾರೀಸ್. ಈಗ ಅನ್ಕೋಬೇಡಿ ಸರ್ ಸಾರೀಸ್ ಯಾಕೆ ಫಸ್ಟ್ ಹಾಕಿಲ್ಲ, ನೀವು ಆ ಕಡೆ ಹಾಕಿದ್ದೀರಾ, ಡಿಸ್ಕ್ರಿಮಿನೇಷನ್, ರೇಸಿಸಮ್ ಅಂತೆಲ್ಲ ಹೇಳಬಾರ್ದು. ಓಕೆ, ಹಾಂ, ನಾವು ಸಾರೀಸ್, ಕುರ್ತಾಸ್, ಸಲ್ವಾರ್ಸ್, ಕಮೀಸ್, ಲೆಹಂಗಾಸ್, ಶರ್ವಾನೀಸ್, ಧೋತೀಸ್, ಅನಾರ್ಕಲೀಸ್, ಸೂಟ್ಸ್. ಸೊ ಇದು ಲೇಡೀಸ್, ಇಲ್ಲಿಂದ ಸ್ಕರ್ಟ್ಸ್ ಸೇರಿ, ರೈಟ್? ಓಕೆ, ಸೊ ಈ ವರ್ಡ್ಸ್ ಇದೆಲ್ಲ ನಿಮಗೆ ಗೊತ್ತು. ಇದು ಗೊತ್ತಿರಲಿಕ್ಕಿಲ್ಲ ಬಹುಶಃ ಕೆಲವರಲ್ಲಿ, ಇದರಲ್ಲಿ ಎಲ್ಲದೂ ಗೊತ್ತಿರಲಿಕ್ಕಿಲ್ಲ. ಹುಡೀಸ್ ಕೆಲವುದೆಲ್ಲ ಗೊತ್ತಿರಲಿಕ್ಕಿಲ್ಲ, ರೈಟ್? ಸೊ ಇದೆಲ್ಲ ಲೇಡೀಸ್ ವೇರ್ಸ್, ರೈಟ್? ಓಕೆ, ನೆಕ್ಸ್ಟ್ ಜೀನ್ಸ್, ಸಾರೀಸ್, ಚೂಡಿದಾರ್ಸ್, ಪಗಡೀಸ್, ಚೂಡಿದಾರ್ಸ್ ಇದೆ. ಶೂಸ್, ಬೂಟ್ಸ್, ಸ್ಯಾಂಡಲ್ಸ್. ಓಕೆ, ಸೊ ಇದು ಬಟ್ಟೆ ಅಲ್ಲ. ಶೂಸ್, ಬೂಟ್ಸ್, ಸ್ಯಾಂಡಲ್ಸ್ ಬಟ್ಟೆ ಅಲ್ಲ, ಆದರೂ ನಾವು ಅದನ್ನು ಧರಿಸ್ತೀವಿ. ಧರಿಸೋದು. ಓಕೆ, ಸೊ ಈಗ ನೀವು ಲೆಕ್ಕ ಹಾಕೊಳ್ಳಿ, ಧರಿಸು ಅನ್ನೋದಕ್ಕೆ ಕನ್ನಡದಲ್ಲಿ ಎಷ್ಟು ಪದಗಳಿದ್ದಾವೆ. ಸೊ ಧರಿಸು ಅಂದರೆ ಕನ್ನಡದಲ್ಲಿ ಧರಿಸು ಅಂತ ಬಳಸಲ್ಲ, ನಾವು ಹಾಕು ಅಂತ ಬಳಸ್ತೀವಿ. ಏನು ಹಾಕೋತೀವಿ? ಇವತ್ತು ನಾನು ಟೀ ಶರ್ಟ್ ಹಾಕೋತೀನಿ, ಸಾರಿ ಉಟ್ಕೋತೀನಿ, ಚೂಡಿದಾರ್ ಹಾಕೋತೀನಿ, ಚೂಡಿದಾರನ್ನು ಧರಿಸುತ್ತೇನೆ, ಧರಿಸುವೆ ಅಂತ ಹೇಳ್ತೀರಾ? ಇಲ್ಲ, ರೈಟ್? ಈಗ ನೋಡಿ, ನಿಮಗೆ ಈ ಪದಗಳೆಲ್ಲ ಗೊತ್ತಿದೆಯಾ? ಈ ಪದಗಳೆಲ್ಲ ಗೊತ್ತಿದ್ದರೆ ನಿಮಗೆ ಇನ್ನು 1, 2, 3, 4, 5, 6, 7, 8, 9 27 ಇದೆ. 27 × 7 ಲೆಕ್ಕ ಹಾಕಿ, ಸುಮಾರು ಎಷ್ಟು ಬರುತ್ತೆ? 20 × 7 140. ಆ ಥರ ಲೆಕ್ಕ ಆಗ್ತಾ ಹೋದರೆ 200 ಸೆಂಟೆನ್ಸ್ ಇಲ್ಲೇ ಬಂತು ನಿಮಗೆ. ಓಕೆ, ಸೊ ಬೇಸಿಕಲಿ ನಮಗೆ ಈ ಪದ ಗೊತ್ತಿರಬೇಕು. ಈ ಪದಕ್ಕೆ ನಾವು ಕೂಡಿಸ್ತಾ ಹೋಗೋದು. ಓಕೆ, ಇಲ್ಲಿ ಇಲ್ಲಿ ನೋಡಿ, ಈಗ ಇಲ್ಲಿ ನಾವು ಇದನ್ನು ಕನೆಕ್ಟ್ ಮಾಡ್ತಾ ಹೋಗೋಣ. ಇದನ್ನು ಹೇಗೆ ಕನೆಕ್ಟ್ ಮಾಡೋದು? ಇಲ್ಲಿ ನೋಡಿ, ಐ ವೇರ್ ಶರ್ಟ್ಸ್. ಐ ವೇರ್ ಶರ್ಟ್ಸ್. ಓಕೆ, ಬೇಸಿಕಲಿ ನಿಮಗೆ ಇದ್ರದ್ದು ಮೀನಿಂಗು ಗೊತ್ತಿರಬೇಕು. ಕನ್ನಡದಲ್ಲಿ ಮೀನಿಂಗ್ ಗೊತ್ತಿರಬೇಕು. ಆಮೇಲೆ ಅಥವಾ ನಿಮಗೆ ಪದಗಳು ಇಂಗ್ಲೀಷಲ್ಲಿ ಗೊತ್ತಿರಬೇಕು, ಅದರ ಮೀನಿಂಗು ಗೊತ್ತಿರಬೇಕು. ಐ ವೇರ್ ಶರ್ಟ್ಸ್, ನಾನು ಶರ್ಟ್ ಹಾಕೋತೀನಿ ಅಥವಾ ಧರಿಸುತ್ತೇನೆ, ನಾನು ಶರ್ಟ್ ಹಾಕೋತೀನಿ. ಐ ವೇರ್ ಟೀ ಶರ್ಟ್ಸ್, ನಾನು ಟೀ ಶರ್ಟ್ ಹಾಕೋತೀನಿ. ನಾವು ಐ ಆಮ್ ವೇರಿಂಗ್ ಅ ಟೀ ಶರ್ಟ್, ರೈಟ್? ಓಕೆ, ಐ ವೇರ್ ಪ್ಯಾಂಟ್ಸ್, ನಾನು ಪ್ಯಾಂಟ್ನ ಹಾಕೋತೀನಿ. ಐ ವೇರ್ ಶಾರ್ಟ್ಸ್, ನಾನು ಶಾರ್ಟ್ಸ್ ಹಾಕೋತೀನಿ. ಐ ವೇರ್ ಸ್ವೆಟರ್ಸ್ ಇನ್ ವಿಂಟರ್, ನಾನು ವಿಂಟರ್ ಅಲ್ಲ, ಇನ್ ವಿಂಟರ್ ಅದು ಬೇಡ. ಐ ವೇರ್ ಸ್ವೆಟರ್ಸ್, ನಾನು ಸ್ವೆಟರ್ಸ್ ಹಾಕೋತೀನಿ. ಅದೇ ಅದಕ್ಕೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀವಲ್ಲ ನಾವು ಸೆಂಟೆನ್ಸು. ನೆಕ್ಸ್ಟ್ ಇನ್ನು ಕಂಟಿನ್ಯೂ ಮಾಡೋದಾದರೆ ಇದಕ್ಕೆ ಇದು ಕಂಪ್ಲೀಟ್ ಆಗಲ್ಲ. ಐ ವೇರ್ ಸ್ವೆಟರ್ಸ್ ಕಂಪ್ಲೀಟೆಡ್, ಬಟ್ ಮುಂದೆ ಏನಾದರೂ ಹೇಳಬೇಕಾ? ಐ ವೇರ್ ಸ್ವೆಟರ್ಸ್ ಇನ್ ವಿಂಟರ್. ಸೊ ಆ ವಿಂಟರ್ ಅನ್ನೋದು ಗೊತ್ತಿರಬೇಕು. ಚಳಿಗಾಲದಲ್ಲಿ ನಾನು ಸ್ವೆಟರ್ನ ಹಾಕೋತೀನಿ, ಮಳೆಗಾಲದಲ್ಲಿ ಸ್ವೆಟರ್ ಹಾಕೋ, ಅದು ಆಮೇಲೆ ನೋಡೋಣ. ಸೊ ಬೇಸಿಕಲಿ ನಮಗೆ 3 ಪದಗಳಿದ್ರೂ ಸಾಕು, ಅಥವಾ 2 ಪದಗಳಿದ್ರೂ ಸೆಂಟೆನ್ಸ್ ಆಗುತ್ತೆ. ಬಟ್ ಬೇಸಿಕಲಿ ನಿಮಗೆ 3 ಪದಗಳಿದ್ದರೆ ಅದು ಸ್ವಲ್ಪ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡಿಕೊಂಡು ಅದನ್ನು ನಾವು ಸೆಂಟೆನ್ಸ್ ಮಾಡ್ಬೋದು. ರೈಟ್, ನೆಕ್ಸ್ಟ್ ಐ ವೇರ್ ಹುಡೀಸ್. ಹುಡೀಸ್ ಅಂತ ನಾನು ಹೇಳಿದಲ್ಲ, ಟೀ ಶರ್ಟ್ ಇರುತ್ತೆ, ಅದಕ್ಕೆ ಕ್ಯಾಪ್ ಇರುತ್ತೆ, ಫುಲ್ ಕ್ಲೋಸ್ ಆಗಿರುತ್ತೆ, ರೈಟ್? ಐ ವೇರ್ ಜಾಕೆಟ್ಸ್, ನಾನು ಜಾಕೆಟ್ ಹಾಕೋತೀನಿ, ಜರ್ಕಿನ್ ಹಾಕೋತೀನಿ. ಐ ವೇರ್ ಕೋಟ್ಸ್, ನಾನು ಕೋಟ್ಸ್ ಹಾಕೋತೀನಿ, ವೇರ್. ಓಕೆ, ಐ ವೇರ್ ಸ್ಕರ್ಟ್ಸ್, ನಾನು ಸ್ಕರ್ಟ್ಸ್ ಹಾಕಲ್ಲ. ಯಾರು? ಲೇಡೀಸ್, ಯು ಕ್ಯಾನ್ ಸೇ ಐ ವೇರ್ ಸ್ಕರ್ಟ್ಸ್ ಆರ್ ಮೈ ಡಾಟರ್ಸ್ ವೇರ್ ಸ್ಕರ್ಟ್ಸ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಹಾಗೆ ಇದೆಲ್ಲ ನೋಡಿ. ಈಗ ಲೇಡೀಸ್ ನಾನೇನು ಧರಿಸ್ತೀನಿ ಅದನ್ನು ನಾನು ಹೇಳಬೇಕು. ನೀವೇನು ಧರಿಸ್ತೀರಾ? ಲೇಡೀಸ್ ನೀವು ಹೇಳಬೇಕು. ಶರ್ಟ್ ಹಾಕೋರು ಶರ್ಟ್ ಅಂತ ಹೇಳ್ಬೋದು, ಟೀ ಶರ್ಟ್ ಲೇಡೀಸ್ ಹಾಕ್ತೀರಾ, ಪ್ಯಾಂಟ್ಸು ಶಾರ್ಟ್ಸು ನಾವು ಹಾಕೋದು ಎಲ್ಲ ನೀವು ಹಾಕ್ತೀರಾ, ಬಟ್ ನೀವು ಹಾಕೋದು ನಾವು ಒಂದಷ್ಟು ಯಾವುದೂ ಹಾಕೋದಿಲ್ಲ. ದ್ಯಾಟ್ ಇಸ್ ದ ಡಿಫರೆನ್ಸ್. ಓಕೆ, ಐ ವೇರ್ ಸಾರೀಸ್, ಐ ವೇರ್ ಸಾರೀಸ್. ನೀವು ಈಗ ನಾನು ಕೇಳಿದೆ, ಪ್ರತಿಯೊಬ್ಬರ ಹತ್ರ ಕೇಳಿದ್ರೆ ನೀವೇನು ಹಾಕೋತೀರಾ? ನೀವು ಟೀ ಶರ್ಟ್ ಹಾಕ್ತೀರಾ, ಟೀ ಶರ್ಟ್ ಜೀನ್ಸ್ ಹಾಕೊಂಡು ಹೊರಗಡೆ ಹೋಗ್ತೀರಾ? ಇಲ್ಲ ಸರ್, ನಾನು ಐ ವೇರ್ ಸಾರೀಸ್, ನಾನು ಸಾರಿ ಬ್ಲೌಸ್, ಅಥವಾ ನಾನು ಕುರ್ತಾ ಅಂದರೆ ಏನು? ಈಸ್ ಇಟ್ಸ್ ಲೈಕ್ ಶರ್ಟೇನಾ? ಶರ್ಟ್ ಕುರ್ತಾ. ಓಕೆ, ಲೈಕ್ ಸಲ್ವಾರ್ಸ್,
ಅಥವಾ ಕಮೀಸ್, ಸಲ್ವಾರ್ ಕಮೀಸ್, ಲೆಹಂಗಾ, ಶೇರ್ವಾನೀಸ್, ಇದೆಲ್ಲ ನಾರ್ತ್ ಇಂಡಿಯನ್ ಇದು. ಇಟ್ಸ್ ಜಸ್ಟ್ ಪಾರ್ಟ್ ಆಫ್ ಕ್ಲೋತ್ಸ್, ರೈಟ್? ಧೋತೀಸ್, ಅನಾರ್ಕಲೀಸ್, ಸೂಟ್ಸ್. ನೀವು ಇವೆರಡನ್ನೂ ಕೂಡಿಸಿ ಹೇಳಬಾರ್ದು. ಕೂಡಿಸಿ ಹೇಳೋದು ಯಾವ ಹೆಂಗೆ ಅಂತ ಆಮೇಲೆ ನಾನು ಹೇಳ್ತೀನಿ. ನೀವು ಐ ವೇರ್ ಇವೆಲ್ಲದು 27 ಸೆಂಟೆನ್ಸು ನೀವು ಬರೀ ಐಯಿಂದ ವೇರಿಂದ ಆಯಿತು. ನೀವು ಇದೆಲ್ಲವನ್ನು ಧರಿಸೋರಾದರೆ ನೀವು ಇದನ್ನೆಲ್ಲ ನಾನು ಧರಿಸ್ತೀನಿ ಅಂತ ಹೇಳ್ಬೋದು. ಐ ವೇರ್ ದಿಸ್, ಐ ವೇರ್ ದಿಸ್, ಐ ವೇರ್ ದಿಸ್. ಓಕೆ, ರೈಟ್? ಈಗ ನೀವು ನಿಮ್ಮಲ್ಲಿ ಲೇಡೀಸ್ ನೀವು ಹಾಕೊಳ್ಳೋದನ್ನು ನೀವು ಚೂಸ್ ಮಾಡ್ಕೊಳ್ಳಿ. ಈಗ ಸಾರಿ ಬ್ಲೌಸ್ ಹಾಕ್ತೀರಾ, ನೀವು ಕುರ್ತಾಸ್ ಹಾಕ್ತೀರಾ, ಅಥವಾ ಎಲ್ಲದನ್ನು ಯಾವ್ದಾದ್ರು ಸಿಚುವೇಷನಲ್ಲಿ ಹಾಕ್ತೀರಾ. ಸೊ ಸಿಚುವೇಷನಲ್ಲಿ ಹಾಕಬೇಕಾದ್ರೆ ನೀವು ಯಾವ ಸಿಚುವೇಷನಲ್ಲಿ ಹಾಕ್ತೀರಾ ಅನ್ನೋದನ್ನ ಸೆಂಟೆನ್ಸ್ ಕಂಟಿನ್ಯೂ ಆಗುತ್ತೆ. ಐ ವೇರ್ ಸಾರೀಸ್ ಡೈಲಿ, ನಾನು ಡೈಲಿ ಸಾರೀಸನ್ನು ಧರಿಸುತ್ತೇನೆ. ಅಥವಾ ನಾನು ಮದುವೆ ಸಮಾರಂಭಗಳಲ್ಲಿ ಮಾತ್ರ ನಾನು ಸಾರಿನ ಧರಿಸ್ತೀನಿ, ಬೇರೆ ಟೈಮಲ್ಲಿ ನಾನು ಚೂಡಿದಾರ್ ಮತ್ತು ಜೀನ್ಸ್ ಟಿ ಶರ್ಟ್ ಹಂಗೆ ಹೇಳೋದು. ಅದು ಆವಾಗ ಸೆಂಟೆನ್ಸ್ ಕಂಟಿನ್ಯೂ ಆಗುತ್ತೆ. ಓಕೆ, ಬೇಸಿಕಲಿ ಇಷ್ಟೇ, ನಮಗೆ ವರ್ಡ್ಸ್ ಗೊತ್ತಿರಬೇಕು ನಿಮಗೆ. ಓಕೆ, ಈಗ ಇಲ್ಲಿ ನೋಡಿ, ಐ ವೇರ್. ಈಗ ನಂದು ಹೇಳ್ತಾ ಇದ್ದೀನಿ, ನಾನು ಧರಿಸ್ತೀನಿ. ನೀನು ಧರಿಸ್ತೀಯ ಅಂತ ನಾನೇ ಹೇಳೋದು. ನೀನು ಅದನ್ನು ಧರಿಸ್ತೀಯಾ, ನೀನು ಟಿ ಶರ್ಟ್ ಹಾಕೋತೀಯಾ, ನೀನು ಜೀನ್ಸ್ ಹಾಕ್ತೀಯಾ, ನೀನು ಆ ಥರ ಹೇಳೋದಾದರೆ ನೀನು ಏನೇನು ಹಾಕೋತೀಯ ನನಗೂ ಗೊತ್ತು, ಅದನ್ನು ನಾನು ಹಾಕ್ತೀನಿ. ಸೊ ಯು ವೇರ್ ದಿಸ್. ನೀನು ಟಿ ಶರ್ಟ್ ಹಾಕೋತೀಯಾ, ನಾನು ಟಿ ಶರ್ಟ್ ಹಾಕೋತೀನಿ. ಸೊ ಐ ವೇರ್ ಟಿ ಶರ್ಟ್, ಯು ವೇರ್ ಟಿ ಶರ್ಟ್. ನಾನು ಟಿ ಶರ್ಟ್ ಹಾಕೋತೀನಿ, ನೀನು ಟಿ ಶರ್ಟ್ ಹಾಕೋತೀಯಾ. ಐ ವೇರ್ ಶರ್ಟ್, ಯು ವೇರ್ ಟಿ ಶರ್ಟ್ ಆರ್ ಶರ್ಟ್. ಓಕೆ, ಸೊ ಇಲ್ಲಿ ಯು ಇಟ್ಕೊಂಡು ನೀವು ಎಲ್ಲದಕ್ಕೂ, ಅಂದರೆ ನಿಮಗೆ ಸಂಬಂಧಪಟ್ಟಿದ್ದು ಮಾತ್ರ ಯು ಇಟ್ಕೊಂಡು ನೀವು ಯಾರಿಗೆ ಹೇಳ್ತೀರಾ ಅವರಿಗೆ ನೀನು ಹಾಕೋ ಅಂತ ಹೇಳೋದಲ್ಲ, ನೀನು ಹಾಕುತ್ತೀಯಾ, ನೀನು ಸಾರಿ ಧರಿಸುತ್ತೀಯಾ, ನೀನು ಸಾರಿ ಉಟ್ಕೋತೀಯಾ, ನೀನು ಟಿ ಶರ್ಟ್ ಹಾಕ್ತೀಯಾ ಅನ್ನೋದು ನನಗೆ ಗೊತ್ತು ಅಂತ ಹೇಳ್ಬೇಕಾರೆ. ಸೊ ಯು ವೇರ್ ಟಿ ಶರ್ಟ್, ನಾನು ಶರ್ಟ್ ಹಾಕೋತೀನಿ, ನೀನು ಶರ್ಟ್ ಹಾಕೋತೀಯಾ. ಐ ವೇರ್ ಟಿ ಶರ್ಟ್, ಐ ವೇರ್ ಶರ್ಟ್, ಯು ವೇರ್ ಶರ್ಟ್. ಐ ವೇರ್ ಪ್ಯಾಂಟ್ಸ್, ಯು ವೇರ್ ಪ್ಯಾಂಟ್ಸ್. ಓಕೆ, ಸೊ ಇಲ್ಲಿ ಯು ಹಾಕ್ಕೊಂಡು ನೀವು ವೇರ್ ಹಾಕ್ಕೊಂಡು, ವೇರ್ ಅಂದರೆ ಧರಿಸು, ಎಲ್ಲದನ್ನು ಯೂಸ್ ಮಾಡ್ಬೋದು ಇಫ್ ಯು ವೇರ್ ಆಲ್ ದೀಸ್ ಥಿಂಗ್ಸ್. ಓಕೆ, ಬೇಸಿಕ್ಲಿ ಇಷ್ಟೇ. ನೆಕ್ಸ್ಟ್, ಹಾಗೆ ವಿ, ನಾವು ಅಂತ ಹೇಳ್ತೀವಿ. ಹಾಂ, ನಾವು ಸಾರಿ ಉಟ್ಕೋತೀವಿ, ನಾವು ಜೀನ್ಸ್ ಹಾಕ್ತೀವಿ, ನಾವು ಸಾರಿನೂ ಉಟ್ಕೋತೀವಿ, ಜೀನ್ಸು ಹಾಕ್ತೀವಿ. ನಾನು ಕೋಟ್ ಹಾಕ್ತೀನಿ, ನಾವು ಕೋಟ್ ಹಾಕ್ತೀವಿ, ನಾವು ಜಾಕೆಟ್ ಹಾಕ್ತೀವಿ, ತೀವಿ. ನಾವು ನಿಮ್ಮ ಮನೇಲಿ ಇಬ್ಬರು ಇದ್ದಾರೆ, ನೀವು ಹಾಕೋತೀರಾ? ಎಸ್, ಅಫ್ಕೋರ್ಸ್. ನಮ್ಮ ಫ್ಯಾಮಿಲಿಲಿ ಎಲ್ಲರೂ ಟ್ರೆಡಿಷ್ನಲ್ ವೇರ್ಸ್ ಉಟ್ಕೋತಾರೆ. ವಿ, ನಾವು. ಆಮೇಲೆ ದೇ ಅಂದರೆ ನಿಮ್ಮ ಪಕ್ಕದ ಮನೆಯವರು ಸಮಾರಂಭಗಳಿಗೆ ಸೀರೆ ಎಲ್ಲ ಉಟ್ಕೋತಾರೆ ಚೆನ್ನಾಗಿ. ಹೌದು, ಅವರು ಉಟ್ಕೋತಾರೆ. ಇಲ್ಲ, ಅವ್ರು ಉಟ್ಕೊಳ್ಳಲ್ಲ. ನೋ, ಇಲ್ಲ ಅನ್ನೋದು ಆಮೇಲೆ ನೋಡೋಣ. ಹೌದು, ಅವ್ರು ಉಟ್ಕೋತಾರೆ. ಎಸ್, ದೇ ವೇರ್ ಸಾರೀಸ್, ಕುರ್ತಾಸ್ ಎಲ್ಲ. ಅಥವಾ ಎಸ್, ದೇ ವೇರ್ ಶರ್ಟ್ಸ್, ಟಿ ಶರ್ಟ್ಸ್, ಪ್ಯಾಂಟ್ಸ್. ದೇ ಗಾಟ್ ಇಟ್. ನೆಕ್ಸ್ಟ್, ಇಲ್ಲಿ ನಿಮ್ಗೆ ಎಲ್ರಿಗೂ ಕನ್ಫ್ಯೂಸ್ ಇದಾಗಿರ್ಬೋದು, ಡೌಟ್ ಇರ್ಬೋದು, ಇಲ್ಲಿ ಎಸ್ ಯಾಕಿದೆ ಅಂತ. ರೈಟ್, ಇಲ್ಲೊಂದು ಎಸ್ ಇದೆ. ಎಸ್, ಹಿ ವೇರ್ಸ್. ಓಕೆ, ಸೊ ಹಿ ಶಿ ಅಂತ ಬಳಸಿದೆವು. ಅವನು, ಅವಳು, ಅವನು ಇವನು, ಅವಳು ಇವಳು. ಅವಳು ಧರಿಸುತ್ತಾಳೆ, ನಾವು ಧರಿಸುತ್ತೇವೆ, ನಾನು ಧರಿಸುತ್ತೇನೆ, ನೀನು ಧರಿಸುತ್ತೀಯ, ಅವರು ಧರಿಸುತ್ತಾರೆ, ಅವನು ಧರಿಸುತ್ತಾನೆ, ಅವನು ಹಾಕೋತಾನೆ, ಅವಳು ಹಾಕೋತಾಳೆ. ತಾಳೆ ಇರೋದ್ರಿಂದ ಇಲ್ಲಿ ಎಸ್ ಬರುತ್ತೆ ಇಂಗ್ಲೀಷಲ್ಲಿ. ಓಕೆ, ಸೊ ಇಲ್ಲಿ ಏನು ಚೇಂಜ್ ಆಗಲ್ಲ, ಇಲ್ಲಿ ಬರೀ ವೇರ್ ಇರುತ್ತೆ. ಓಕೆ, ವೇರ್ ಅಂತ ಇರುತ್ತೆ, ಒಂದು ಪದ, ಒಂದು ಕ್ರಿಯಾಪದ. ಓಕೆ, ಒಂದು ಪದ. ಇಲ್ಲಿ ವೇರ್ಸ್ ಹಾಕ್ತೀವಿ. ಅದು ಯಾಕೆ, ಎಲ್ಲಿ ಅನ್ನೋದನ್ನು ಮುಂದೆ ನೋಡೋಣ. ಒಟ್ಟು ನಮಗೆ ಫಸ್ಟು ವೊಕ್ಯಾಬ್ಯುಲರೀಸ್ ಸಿಕ್ತು. ವೊಕ್ಯಾಬ್ಯುಲರೀಸ್ ಏನು? ಯಾವ ವಿಷಯದ ಬಗ್ಗೆ ಮಾತಾಡಬೇಕು ಅಂತಿದ್ದೀವೋ ಆ ವಿಷಯಕ್ಕೆ ಸಂಬಂಧಪಟ್ಟಂತಹ ಪದಗಳು. ಈಗ ಸ್ಕೂಲಿಗೆ ಸಂಬಂಧಪಟ್ಟ ಪದಗಳು ಆದರೆ ಸ್ಕೂಲಿಗೆ ಸಂಬಂಧಪಟ್ಟಿದ್ದೇನು? ಪೆನ್ನು, ಬುಕ್ಕು, ಪುಸ್ತಕ, ಪೇಪರು, ಟೇಬಲು, ಮೇಜು, ಬೋರ್ಡು, ಅದು ಇದು, ಟೀಚರು, ಪ್ರಿನ್ಸಿಪಲು, ಮಕ್ಕಳು, ಇವೆಲ್ಲ ಸ್ಕೂಲಿಗೆ ಸಂಬಂಧಪಟ್ಟ. ಇದರದೆಲ್ಲ ವರ್ಡ್ಸ್ ನಿಮಗೆ ಗೊತ್ತಿರಬೇಕು ಸ್ಕೂಲ್ ಬಗ್ಗೆ ಮಾತಾಡಬೇಕಾದ್ರೆ, ಅಲ್ವಾ? ಸೊ ಫಸ್ಟ್ ನಾವು ಈ ವರ್ಡ್ಸನ್ನು ಕೂಡಿ ಹಾಕೋಬೇಕು. ಲೈಕ್ ಎಷ್ಟು ವೊಕ್ಯಾಬ್ಯುಲರೀಸ್ ನಮಗೆ ಆಲ್ಮೋಸ್ಟ್ ಕೆಲವುದೆಲ್ಲ ನಿಮಗೆ ಗೊತ್ತಿರುತ್ತೆ ಇದರಲ್ಲಿ, ಅಲ್ವಾ? ಇದರಲ್ಲಿ ಆಲ್ಮೋಸ್ಟ್ ನಿಮಗೆ ಗೊತ್ತು, ಐ ಥಿಂಕ್ ಎಲ್ರಿಗೂ ಗೊತ್ತಲ್ವಾ? ಬಟ್ ಇದನ್ನು ಹೆಂಗೆ ಯೂಸ್ ಮಾಡಬೇಕು ಅನ್ನೋದನ್ನು ನಾವು ಬುದ್ಧಿವಂತಿಕೆ ಉಪಯೋಗಿಸಿ. ಅದಕ್ಕೆ ನಮಗೆ ಬೇಕಾಗಿರೋದು ಈ ಪದಗಳು. ಇಲ್ಲೇನಿದೆ ಇದು ನಮಗೆ ಗೊತ್ತಾಗ್ಬಿಡುತ್ತೆ. ಇದು ಚೇಂಜ್ ಆಗೋದಿಲ್ಲ, ಇದು ಸಹ ಚೇಂಜ್ ಆಗೋದಿಲ್ಲ. ಚೇಂಜ್ ಆಗೋದು ಇದೇನೆ. ಇದು ಚೇಂಜ್ ಆಗೋದು ಎಲ್ಲಿ? ಇದರಲ್ಲಿ ಯಾವುದಾದ್ರೂ ಒಂದು ನೀವು ಹೇಳಲೇಬೇಕಲ್ವಾ? ಓಕೆ, ಅದು ನಿಮಗೆ ಗೊತ್ತಿರುತ್ತೆ. ಬಟ್ ಇದನ್ನು ಎಲ್ಲಿ ಬಳಸಬೇಕು ಕರೆಕ್ಟಾಗಿ? ಈ ಯಾವ ಪದ ತಗೋತೀರಾ ಅದಕ್ಕೆ ಸಂಬಂಧಪಟ್ಟಂತಹ ಪದಗಳು ನಿಮಗೆ ಗೊತ್ತಾ? ಅಥವಾ ಯಾವ ಬೇರೆ ಪದಗಳನ್ನು ಯಾವ ತಗೊಳ್ತೀರಾ ಆ ಪದಗಳಿಗೆ ಒಂದೇ ಪದ ಯಾವ್ದು ಬಳಸ್ಬೋದು? ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಗೊತ್ತಾಯ್ತಲ್ಲ, ಧರಿಸು ಅನ್ನೋದನ್ನ ಇಟ್ಕೊಂಡು ನಾವು ಎಷ್ಟು ಸೆಂಟೆನ್ಸ್ ಮಾಡ್ಬೋದು. ಓಕೆ, ಈಗ ನಾನು ನಿಮ್ಮ ಹತ್ರ ಕೆಲವ್ರ ಹತ್ರ ಕೇಳಿದ್ರೆ ನೀವು ಜೀನ್ಸ್ ಪ್ಯಾಂಟ್ ಹಾಕೋತೀರಾ? ಇಲ್ಲ ಸರ್, ನಾನು ಜೀನ್ಸ್ ಪ್ಯಾಂಟ್ ಹಾಕೋದಿಲ್ಲ, ನಮಗೆ ವಯಸ್ಸಾಯಿತು, ನಾವು ಹಾಗೆ ಹೀಗೆ ಅಂತ ಹೇಳ್ತೀರಾ ಅಲ್ವಾ? ಕೆಲವರು ಲೇಡೀಸ್ ಆದರೆ ಇಲ್ಲ ನೀವು ಕುರ್ತಾ ಇದು ಹಾಕೋತೀರಾ, ಇದರಲ್ಲಿ ಏನಿದೆ ಶೇರ್ವಾನೀಸ್ ಅನಾರ್ಕಲೀಸ್ ಹಾಕ್ತೀರಾ? ಇಲ್ಲ ಸರ್, ನಮಗೆ ಆ ವಯಸ್ಸಿಲ್ಲ ಅಂತ. ಸೊ ಇಲ್ಲ ಅಂತ ಹೇಳಬೇಕಾಗುತ್ತೆ ನೀವಲ್ವಾ? ಇಲ್ಲಿ ನೀವು ಹೇಳಿದ್ದೀರಾ ಹೌದು ನಾನು ಹಾಕೋತೀನಿ ಅಂತ ಹೇಳಿದರೆ, ಇಲ್ಲಿ ನಿಮಗೆ ಇದರಲ್ಲಿ ಯಾವ್ಯಾವ್ದು ಹಾಕೋತೀರಾ ಅದಕ್ಕೆ ನೀವು ಇದನ್ನೇ ಹೇಳಬೇಕು. ಐ ವೇರ್ ಸಾರೀಸ್, ಐ ವೇರ್ ಶೇರ್ವಾನೀಸ್, ಐ ವೇರ್ ಅನಾರ್ಕಲಿ.
ಐ ವೇರ್ ಪ್ಯಾಂಟ್ಸ್, ಐ ವೇರ್ ಟಿ ಶರ್ಟ್ಸ್. ನಾನು ಇದರಲ್ಲಿ ಕೆಲವುದನ್ನು ಹಾಕೊಳ್ಳಲ್ಲ ಅಂತ ನೀವು ಹೇಳೋದು, ಇಲ್ಲ ನಾನು ಅದನ್ನು ಹಾಕೊಳ್ಳಲ್ಲ. ದೆನ್ ಅವಾಗ ನೀವು ಏನು ಬಳಸಬೇಕು ಅಂತ ಹೇಳಿದ್ರೆ ಅಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ ನೋಡಿ. ಓಕೆ, ಹಾಂ. ಸೊ ಇಲ್ಲಿ ಇನ್ನು ಈಗ ಧರಿಸೋದ್ರಲ್ಲಿ ಇನ್ನೂ ಬೇರೆ ಬೇರೆ, ಧರಿಸೋದು ಬರೀ ಬಟ್ಟೆ ಮಾತ್ರ ಅಲ್ಲ, ನೀವು ಮೇಕಪ್ ಮಾಡಿಕೊಂಡ್ರೆ ಮತ್ತು ನೀವು ಆಭರಣಗಳನ್ನು ಹಾಕ್ಕೊಂಡ್ರೆ ಅದಕ್ಕೂ ಧರಿಸೋದಿದೆ. ಸಿ, ಐ ವೇರ್ ಜ್ಯುವೆಲ್ರಿ. ಜ್ಯುವೆಲ್ರಿ ಅಂದರೆ ನಾನು ಆಭರಣ, ನೀವು ಆಭರಣ ಹಾಕೋತೀರಾ? ಹೌದು, ನಾನು ಹಾಕೋತೀನಿ. ಎಸ್, ಐ ವೇರ್ ಜ್ಯುವೆಲ್ರಿ. ಜ್ಯುವೆಲ್ರಿಲಿ ಏನು? ನೆಕ್ಲೆಸಸ್, ಬ್ರೇಸ್ಲೆಟ್ಸ್, ಇಯರಿಂಗ್ಸ್, ರಿಂಗ್ಸ್, ವಾಚಸ್, ಬೆಲ್ಟ್ಸ್, ಹ್ಯಾಟ್ಸ್, ಕ್ಯಾಪ್ಸ್, ಸ್ಕಾರ್ಫ್ಸ್, ಇದೆಲ್ಲ ಧರಿಸುವಂಥದ್ದು. ಇದು ಮಾತ್ರ ಅಲ್ಲ, ಇನ್ನೂ ಇದೆ ನೋಡಿ ಕೆಲವುದು. ಹಾಂ, ಇನ್ನೇನು ಧರಿಸಿ ನಾವು? ಶೂ, ಸಾಕ್ಸ್, ಸ್ಲಿಪರ್ಸ್, ಹೆಲ್ಮೆಟ್ಸ್, ಗ್ಲವ್ಸ್, ಗಾಗಲ್ಸ್, ಸನ್ಗ್ಲಾಸಸ್, ಗ್ಲಾಸಸ್, ಕಾಂಟ್ಯಾಕ್ಟ್ ಲೆನ್ಸ್, ಕಣ್ಣೊಳಗಡೆ ಲೆನ್ಸ್ ಹಾಕ್ತಾರಲ್ಲ ಅದು, ಯೂನಿಫಾರ್ಮ್ಸ್. ಸೊ ಇವೆಲ್ಲ ನೋಡಿ ಧರಿಸುವುದು ನಮಗೆ ಎಲ್ಲ ಒಂದು ಪದ ನಮಗೆ ನೋಡಿ, ಒಂದು ಪದ ನಾವು ತೊಗೊಂಡಿದ್ದೀವಿ, ವೇರ್, ಒಂದೇ ಒಂದು ಪದ ತೊಗೊಂಡಿದ್ದೀವಿ. ಇದಕ್ಕೆ ಎಷ್ಟು ಪದಗಳು ಕನೆಕ್ಟ್ ಮಾಡ್ಬೋದು, ಇವೆಲ್ಲದನ್ನು ಮಾಡ್ಬೋದು. ಇದೇನು ನಮಗೆ ಕಣ್ಣಿಗೆ ಕಾಣದೇ ಇರೋ ವಸ್ತು ಅಲ್ಲ, ಕಣ್ಣಿಗೆ ಕಾಣೋ ವಸ್ತು, ಅದರ ಹೆಸರು ನಿಮಗೆ ಗೊತ್ತಿರಬೇಕು. ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಹೆಸರು ಇಂಗ್ಲೀಷಲ್ಲೇ ಇರುತ್ತೆ. ನೆಕ್ಲೆಸ್ಗೆ ಏನಂತೀರಾ ಕನ್ನಡದಲ್ಲಿ, ಈ ಬ್ರೇಸ್ಲೆಟ್ಗೆ ಏನಂತೀರಾ, ಇಯರಿಂಗ್, ಎಲ್ಲದೂ ಗೊತ್ತಿರುತ್ತೆ. ರೈಟ್, ಬೆಲ್ಟು, ಹ್ಯಾಟು, ಕ್ಯಾಪು, ಆಮೇಲೆ ಏನು ಶೂ, ಸಾಕ್ಸ್, ಸ್ಲಿಪ್ಪರ್, ಹೆಲ್ಮೆಟ್, ಗ್ಲೌಸು, ಗಾಗಲ್ಸ್ ಅಂದರೆ ಕನ್ನಡಕ, ದಪ್ಪ ಕನ್ನಡಕ, ಸನ್ಗ್ಲಾಸಸ್ ಅಂದರೆ ಕೂಲಿಂಗ್ ಗ್ಲಾಸು, ಗ್ಲಾಸಸ್ ಅಂದರೆ ಸ್ಪೆಕ್ಟು, ಕಾಂಟ್ಯಾಕ್ಟ್ ಲೆನ್ಸ್ ಅಂದರೆ ಕಣ್ಣು ಒಳಗೆ ಲೆನ್ಸ್ ಹಾಕ್ತಾರಲ್ಲ ಅದು, ಯೂನಿಫಾರ್ಮ್ ಅಂದರೆ ಅಲ್ಲಿ ಯಾವ್ದು ಗೊತ್ತಿಲ್ಲ, ಎಲ್ಲ ವರ್ಡ್ಸು ಗೊತ್ತು ಅಲ್ವಾ? ಇವೆಲ್ಲ ವರ್ಡ್ಸು ಗೊತ್ತಿದ್ರು ನಿಮಗೆ ಸೆಂಟೆನ್ಸ್ ಫಾರ್ಮ್ ಮಾಡಲಿಕ್ಕೆ ಆಗೋದಿಲ್ಲ, ಇಲ್ಲಿ ಏನು ಹಾಕಬೇಕು ಅಂತ ಗೊತ್ತಿಲ್ಲ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ ತಾನೆ. ಫಸ್ಟು ಇದು ನಮಗೆ ಗೊತ್ತಿರಬೇಕು, ಹೌದು, ಇದರಲ್ಲಿ ಆಲ್ಮೋಸ್ಟ್ ನಮಗೆ ಗೊತ್ತಿದೆ. ಬಟ್ ಇದಕ್ಕೆ ಕನೆಕ್ಟ್ ಆಗೋ ವರ್ಡ್ ಯಾವುದು? ಇದು ವೇರ್. ಓಕೆ, ಸೊ ಐ ವೇರ್ ಜ್ಯುವೆಲ್ರಿ, ಐ ವೇರ್ ನೆಕ್ಲೆಸ್, ಐ ವೇರ್ ಬ್ರೇಸ್ಲೆಟ್, ಐ ವೇರ್ ಇಯರಿಂಗ್ಸ್, ಐ ವೇರ್ ರಿಂಗ್ಸ್, ಐ ವೇರ್ ವಾಚಸ್, ಐ ವೇರ್ ಬೆಲ್ಟ್ಸ್. ಅಂದರೆ ಈಗೆಲ್ಲ ನಾನು ನೆಕ್ಲೆಸ್ ಹಾಕೋತೀನಿ, ನಾನು ಬ್ರೇಸ್ಲೆಟ್ ಹಾಕೋತೀನಿ, ನಾನು ಇಯರಿಂಗ್ ಹಾಕೋತೀನಿ, ನಾನು ರಿಂಗ್ ಹಾಕೋತೀನಿ, ನಾನು ವಾಚ್ ಹಾಕೋತೀನಿ, ಐ ವೇರ್ ವಾಚ್, ನಾನು ಬೆಲ್ಟ್ ಹಾಕೋತೀನಿ, ನಾನು ಹ್ಯಾಟ್ ಹಾಕೋತೀನಿ, ಕ್ಯಾಪ್ ಹಾಕೋತೀನಿ, ಎಲ್ಲದು ಹಾಕೋತೀನಿ, ತೀನಿ. ಈ ಕನ್ನಡದಲ್ಲಿ ಚೇಂಜ್ ಆಗೋದೇನು? ಹಾಕೋತೀನಿ ಅನ್ನೋದು ಲಾಸ್ಟಿಗೆ ಬಂದುಬಿಡುತ್ತೆ. ಇಲ್ಲಿ ಇಂಗ್ಲೀಷಲ್ಲಿ ವೇರ್ ಅನ್ನೋದು ಧರಿಸು ಅನ್ನೋದು ಮಧ್ಯದಲ್ಲಿ ಬರುತ್ತೆ, ಐ ಮೀನ್ ಸಬ್ಜೆಕ್ಟ್ ಆದಮೇಲೆ ಬರುತ್ತೆ. ಸೊ ದ್ಯಾಟ್ ಇಸ್ ದ ಓನ್ಲಿ ಡಿಫ್ರೆನ್ಸ್. ಓಕೆ, ಈಗ ನಾನು ಹಾಕೊಳ್ಳಲ್ಲ ಅಂತ ಹೇಳಕ್ಕೆ ಬಂದಲ್ಲ, ಇಲ್ಲ ನಾನು ಹಾಕೊಳ್ಳಲ್ಲ, ನಾನು ವಾಚ್ ಹಾಕೊಳ್ಳಲ್ಲ, ನಾನು ವಾಚ್ ಕಟ್ಕೊಳ್ಳಲ್ಲ. ವಾಚ್ ಹಾಕೊಳ್ತೀನಿ ಅಂತ ನಾನು ಹೇಳಲ್ಲ, ವಾಚ್ ಕಟ್ಕೋತೀವಿ, ನೆಕ್ಲೆಸ್ ಹಾಕೋತೀವಿ, ಕಿವಿಗೆ ಹಾಕೋತೀವಿ ಅಲ್ವಾ, ಆಮೇಲೆ ಶೂ ಹಾಕೋತೀನಿ, ಚಪ್ಪಲಿ ಹಾಕೋತೀನಿ, ಇದಕ್ಕೆಲ್ಲ. ಬಟ್ ನಾನು ಹಾಕಲ್ಲ, ಇವ್ಯಾವುದೂ ಹಾಕಲ್ಲ, ಇದರಲ್ಲಿ ಎಷ್ಟೋ ವಸ್ತುಗಳನ್ನು ನಾನು ಯೂಸ್ ಮಾಡಲ್ಲ, ಹಾಕಲ್ಲ, ಬಳಸಲ್ಲ, ಧರಿಸಲ್ಲ ಅಂತ ಹೇಳಬೇಕಾದ್ರೆ ನಿಮಗೆ ಅದರದ್ದೊಂದು ನೆಗೆಟಿವ್ ಇರಬೇಕಲ್ವ? ನೆಗೆಟಿವ್ ಇಲ್ಲ, ಹಾಕಲ್ಲ. ಸಬ್ಜೆಕ್ಟ್ ಹಾಗೆ ಇರುತ್ತೆ. ವರ್ಬ್ ಅಂತ ನಾನು ಏನು ಹೇಳಿದೆ? ವರ್ಬ್. ಓಕೆ, ಸೊ ಸಬ್ಜೆಕ್ಟ್ ವರ್ಬ್ ಅಂದರೆ ಏನು ಅಂತ ಆಮೇಲೆ ಹೇಳ್ತೀನಿ. ಸೊ ಈಗ ಐ, ಯು, ವಿ, ದೇ ಹಾಗೆ ಇರುತ್ತೆ. ನಾವು ವೇರ್, ನಾನು ಧರಿಸುತ್ತೇನೆ. ಇಲ್ಲಿ ಧರಿಸುವುದಿಲ್ಲ, ನಾನು ಹಾಕೊಳ್ಳಲ್ಲ, ಅಲ್ಲ ಅಂತ ಹೇಳಬೇಕಾದ್ರೆ ನಾವು ಐ ಡು ನಾಟ್ ವೇರ್. ಈಗ ಇದರಲ್ಲಿ ನಾನು ಏನು ಹಾಕೊಳ್ಳಲ್ಲ ಅಂತ ಹೇಳಿದ್ರೆ, ನಾನು ಇದರಲ್ಲಿ ಸಾರಿ ಹಾಕೊಳ್ಳಲ್ಲ, ಕುರ್ತಾ ಹಾಕೊಳ್ಳಲ್ಲ, ಸಲ್ವಾರ್ ಹಾಕೊಳ್ಳಲ್ಲ, ಕಮೀಸ್. ಸೊ ಐ ಕ್ಯಾನ್ ಸೇ ಲೈಕ್ ಐ ಡು ನಾಟ್ ವೇರ್ ಸಾರಿ ಬಿಕಾಸ್ ಐ ಆಮ್ ಎ ಮ್ಯಾನ್. ಐ ಡು ನಾಟ್ ವೇರ್ ಸಲ್ವಾರ್, ಐ ಡು ನಾಟ್ ವೇರ್ ಅನಾರ್ಕಲಿ, ಐ ಡು ನಾಟ್ ವೇರ್ ಸ್ಕರ್ಟ್ಸ್, ಐ ಡು ನಾಟ್ ವೇರ್ ಲೆಹಂಗಾ, ಐ ಡು ನಾಟ್ ವೇರ್ ಶೇರ್ವಾನಿ. ಐ ಆಮ್ ನಾಟ್ ಶೂರ್ ಅಬೌಟ್ ದಟ್. ಶೇರ್ವಾನಿ ಅಂದರೆ ಮದುವೆಗೆಲ್ಲ ಹಾಕೊಳ್ಳೋದು ಅದೇನಾ? ಓಕೆ, ಐ ಡು ನಾಟ್ ವೇರ್. ನನಗೆ ಇದರಲ್ಲಿ ನಾನು ಯಾವ್ದು ಹಾಕೊಳ್ಳಲ್ಲ. ಐ ಡು ನಾಟ್ ವೇರ್, ಐ ಡೋಂಟ್. ಸೊ ಡೂ ನಾಟ್ ನ ಶಾರ್ಟ್ ಫಾರ್ಮ್ ಇನ್ ಡೋಂಟ್ ಅಂತ ಹೇಳೋದು. ಐ ಡೋಂಟ್ ವೇರ್ ಸಾರಿ, ಐ ಡೋಂಟ್ ವೇರ್ ಲೆಹಂಗಾ, ಐ ಡೋಂಟ್ ವೇರ್ ಧೋತಿ, ಐ ಡೋಂಟ್ ವೇರ್ ಅನಾರ್ಕಲಿ, ಐ ಡೋಂಟ್ ವೇರ್ ಸ್ಕರ್ಟ್ಸ್ ಬಿಕಾಸ್ ಐ ಆಮ್ ಅ ಮ್ಯಾನ್. ರೈಟ್, ಐ ಡೋಂಟ್ ವೇರ್. ಇದರಲ್ಲಿ ನೀವು ಯಾವ್ದು ಹಾಕೊಳ್ಳಲ್ಲ. ಕೆಲವರು ಶರ್ಟ್ ಹಾಕಲ್ಲ, ಲೇಡೀಸ್ ಕೆಲವರು ಟಿ ಶರ್ಟ್ ಹಾಕಲ್ಲ, ಕೆಲವರು ಪ್ಯಾಂಟ್ಸ್ ಹಾಕಲ್ಲ, ಕೆಲವರು ಶಾರ್ಟ್ಸ್ ಹಾಕಲ್ಲ, ಕೆಲವರು ಸ್ವೆಟರ್ ಹಾಕ್ತಾರೆ, ಎಲ್ಲರೂ ಹುಡೀಸ್ ಹಾಕಲ್ಲ. ಸೊ ಲೇಡೀಸ್ ನೀವು ಜೆಂಟ್ಸ್ದು ಬಟ್ಟೆ ಒಂದು 90% ಹಾಕಲ್ಲ, ಒಂದು 10% ಹಾಕ್ತೀರಾ ಅಂತ ಅನ್ಕೊಳ್ಳೋಣ. ರೈಟ್, ಸೊ ವಾಟ್ ಯು ಹ್ಯಾವ್ ಟು ಸೇ, ಇಲ್ಲ ನಾವು ಅದನ್ನು ಹಾಕೊಳ್ಳಲ್ಲ, ನಾವು ಅದನ್ನು ಧರಿಸಲ್ಲ. ಐ ಡೋಂಟ್ ವೇರ್. ಗಾಟ್ ಇಟ್? ಬೇಸಿಕಲಿ ನಿಮಗೆ ಇದಿಷ್ಟು ಕರೆಕ್ಟಾಗಿ ಗೊತ್ತಿರಬೇಕು, ಈ ವರ್ಡು ಗೊತ್ತಿರಬೇಕು. ಆಮೇಲೆ ಇಲ್ಲ ಅಲ್ಲ ಅಂತ ಹೇಳೋಕ್ಕೆ ಹೆಂಗೆ ಬಳಸಬೇಕು? ಡೋಂಟ್, ಡು ನಾಟ್ ದು ಶಾರ್ಟ್ ಫಾರ್ಮ್ ಡೋಂಟ್. ಡೂ ನಾಟ್ ಬಳಸೋ ಅವಶ್ಯಕತೆ, ಒತ್ತಿ ಹೇಳಬೇಕಾದ್ರೆ ಡೂ ನಾಟ್ ಅಂತ ಹೇಳಬೇಕು. ಕ್ಯಾಶುವಲ್ ಆಗಿ ಹೇಳಬೇಕಾದ್ರೆ ನೋ, ಐ ಡೋಂಟ್ ಅಂತ ಹೇಳಬೇಕು. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಹಿ, ಶಿ ಅಂತ ಬಂದಿದೆಯಲ್ವಾ. ಇಲ್ಲಿ ಅವಳು ಹಾಕೋತಾಳ, ಅವಳು ಟಿ ಶರ್ಟ್ ಹಾಕೋತಾಳ? ನೋ, ಶಿ ಡಸಂಟ್ ವೇರ್. ಇಲ್ಲಿ ಎಸ್ ಇಲ್ಲ, ಅವಳು ಟಿ ಶರ್ಟ್ ಹಾಕ್ಕೊಳ್ಳೋದಿಲ್ಲ. ಅವಳು ಪ್ಯಾಂಟ್ ಹಾಕ್ತಾಳ? ನೋ, ಶಿ ಡಸಂಟ್. ಹಿ ಹೇಳ್ತಾ ಇದ್ದೀನ ನಾನು, ಶಿ ಹೇಳ್ತೀನಿ. ಓಕೆ, ಅವನು ಸಾರಿ ಉಟ್ಕೋತಾನಾ? ನೋ, ಹಿ ಡಸಂಟ್ ವೇರ್ ಸಾರಿ. ಅವನು ಶೇರ್ವಾನಿ ಹಾಕೋತಾನ? ನೋ, ಹಿ ಡಸಂಟ್ ವೇರ್ ಶೇರ್ವಾನಿ. ಅವನು ಲೆಹಂಗಾ ಹಾಕೊಳ್ತಾನ? ನೋ, ಹಿ ಡಸಂಟ್ ವೇರ್ ಎನಿ ಆಫ್ ದೀಸ್. ಇದರಲ್ಲಿ ಯಾವುದೂ ಅವನು ಹಾಕೊಳ್ಳಲ್ಲ ಎಕ್ಸೆಪ್ಟ್ ಶೂ, ಬೂಟ್, ಸ್ಯಾಂಡಲ್ಸ್. ಅವನು ಸ್ಯಾಂಡಲ್ ಹಾಕೋತಾನ? ನೋ, ಹಿ ಡಸಂಟ್ ವೇರ್ ಸ್ಯಾಂಡಲ್ಸ್. ಸ್ಯಾಂಡಲ್ ಲೇಡೀಸ್ ಚಪ್ಪಲ್ಸ್, ಅವನು ಹಾಕೋತಾನ? ನೋ. ಅವನು ಏನು ಇದು ಅನಾರ್ಕಲಿ ಹಾಕೋತಾನ? ನೋ, ಹಿ ಡಸ್ ನಾಟ್ ವೇರ್ ಅನಾರ್ಕಲಿ.
ಅವನು ಲಂಗ ಹಾಕ್ಕೊಳ್ತಾನ? ನೋ, ಹಿ ಡಸಂಟ್ ವೇರ್ ಸ್ಕರ್ಟ್ಸ್. ಓಕೆ, ಹಾಂ. ಸೊ ಅವಳು ಟೀ ಶರ್ಟ್ ಹಾಕೋತಾಳ? ನೋ, ಇಲ್ಲ, ಅವಳು ಶಿ ಡಸಂಟ್. ಸೊ ಶಿ ಡಸಂಟ್ ವೇರ್, ನೋ ಎಸ್ ಆರ್ ನೋ ಕ್ವೆಶನಲ್ಲಿ ಬರುತ್ತದು. ನಾವು ಜಸ್ಟ್ ಹಾಗೆ ಹೇಳೋಣ. ಅವಳು ಟೀ ಶರ್ಟ್, ಅವಳು ಶರ್ಟು ಹಾಕಿಕೊಳ್ಳುವುದಿಲ್ಲ. ಕನ್ನಡದಲ್ಲೆಲ್ಲ ರಿವರ್ಸ್ ಆಗುತ್ತೆ ಅಲ್ಲ, ಇಂಗ್ಲೀಷು ಕನ್ನಡಕ್ಕೆ ರಿವರ್ಸ್ ಆಗಿದೆ, ಕನ್ನಡದಲ್ಲಿ ರಿವರ್ಸ್ ಆಗೋದಲ್ಲ. ಓಕೆ, ಅವಳು ಶರ್ಟ್ ಹಾಕಿಕೊಳ್ಳುವುದಿಲ್ಲ. ಅವಳು ಶರ್ಟ್ ಹಾಕಿಕೊಳ್ಳುವುದಿಲ್ಲ. ಸಿ, ಉದಿಲ್ಲ ಫಸ್ಟ್ಗೆ ಬರಬೇಕು ಇಂಗ್ಲೀಷಲ್ಲಿ. ಶಿ ಡಸಂಟ್, ಶಿ ಶರ್ಟ್ ನೋ ವೇರ್ ಅಲ್ಲ, ಶಿ ಡಸಂಟ್ ವೇರ್ ಶರ್ಟ್ಸ್. ಅವಳು ಟೀ ಶರ್ಟ್ ಹಾಕಿಕೊಳ್ಳುವುದಿಲ್ಲ. ಅವನು ಸ್ಕರ್ಟ್ ಹಾಕಿಕೊಳ್ಳುವುದಿಲ್ಲ. ಅದೇ, ಅಥವಾ ಧರಿಸು ಅಂತ ನಾವು ಯೂಸ್ ಮಾಡಲ್ಲ, ಹಾಕಿಕೊಳ್ಳು ಅಂತ ಯೂಸ್ ಮಾಡ್ತೀವಿ. ಓಕೆ, ದಿಸ್ ಈಸ್ ಹೌ ಯು ಫಾರ್ಮ್ ಸೆಂಟೆನ್ಸ್. ನಿಮಗೆ ನೋಡಿ, ಬೇಸಿಕ್ ಆಗಿ ನಿಮಗೆ ಏನಿರಬೇಕು ಅಂತ ಹೇಳಿದ್ರೆ ಸಬ್ಜೆಕ್ಟ್ ಫಸ್ಟಿಗೆ ಇರಬೇಕು. ಅಂದರೆ ಬೇಸಿಕ್ ಲೆವೆಲಲ್ಲಿ ಸೆಂಟೆನ್ಸ್ ಮಾಡಬೇಕು. ಸಬ್ಜೆಕ್ಟ್ ಫಸ್ಟ್ ಇರುತ್ತೆ, ಸೆಕೆಂಡ್ ವರ್ಬ್ ಇರುತ್ತೆ. ವರ್ಬ್ ಅಂದ್ರೆ ಏನು? ಕ್ರಿಯಾಪದ, ನಾವು ಮಾಡುವಂತಹ ಕ್ರಿಯೆ, ನಮ್ಮಿಂದ ಆಗುವಂತಹ ಆ್ಯಕ್ಷನ್, ಕ್ರಿಯಾಪದ. ಇದು ನೆಗೆಟಿವ್ ಬರೋದು ಅಲ್ಲ, ಇಲ್ಲ ಅಂತ ಬಂದಾಗ ಇದೇ ಫಸ್ಟಿಗೆ ಬರುತ್ತೆ, ಇದಾದ್ಮೇಲೆ ಬರಲ್ಲ. ಏನೋ ಐ ವೇರ್ ನಾಟ್, ಐ ವೇರ್ ಡು ನಾಟ್ ಅಂತ ಬರಲ್ಲ. ಐ ಡೋಂಟ್ ಆರ್ ಐ ಡು ನಾಟ್ ವೇರ್. ಓಕೆ, ಸೊ ಫಸ್ಟ್ ಸಬ್ಜೆಕ್ಟ್ ಬರುತ್ತೆ, ಆಮೇಲೆ ಇದು ವರ್ಬ್ ಬರುತ್ತೆ, ವರ್ಬ್ ಜೊತೆ ಇದು ಸೇರುತ್ತೆ, ಇದು ಸೇರಿನೇ ವರ್ಬ್ ಆಗೋದು. ಇದು ಪಾಸಿಟಿವ್ ವರ್ಬ್ಗೆ ಇದಿರಲ್ಲ. 1 minute, ಲೆಟ್ ಮಿ ಎಕ್ಸ್ಪ್ಲೈನ್. ಹಿಂಗಿರುತ್ತೆ. ಆಮೇಲೆ ನಿಮಗೆ ಆಬ್ಜೆಕ್ಟ್ ಬರುತ್ತೆ. ಯಾವುದ್ರ ಬಗ್ಗೆ ನಾವು ಮಾತಾಡ್ತಿದ್ದೀವಿ ಅದು ಕ್ರಿಯಾಪದ ಆದಮೇಲೆ ಬರುತ್ತೆ. ಕನ್ನಡದಲ್ಲಿ ಇದು ರಿವರ್ಸ್ ಇದೆ. ಕನ್ನಡದಲ್ಲಿ ನಾನು ಹೇಳಿದ್ನಲ್ಲ, ಅವನು ಟೀ ಶರ್ಟ್, ಎರಡನೇದು ಹಾಕಿಕೊಳ್ಳುವುದಿಲ್ಲ. ಸೊ ಅದು ಚೇಂಜ್ ಆಗುತ್ತೆ. ಕನ್ನಡದ್ದು ಇದು ಚೇಂಜ್ ಆಗುತ್ತೆ, ಸ್ಟ್ರಕ್ಚರ್ ಚೇಂಜ್ ಆಗಿದೆ. ಅಲ್ಲ, ಇಂಗ್ಲೀಷ್ದು ಚೇಂಜ್ ಆಗುತ್ತೆ, ಕನ್ನಡದಲ್ಲ, ಇಂಗ್ಲೀಷ್ದು ಚೇಂಜ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಇದು ಫಸ್ಟ್ ನಮಗೆ ಬಟ್ಟೆದು ವೊಕ್ಯಾಬ್ಯುಲರಿ. ಓಕೆ, ಆಲ್ರೈಟ್. ಹಾಂ, ಏನೋ ಕೇಳಬೇಕು ಅಂತಿದ್ರೆ, ಎನಿ ಡೌಟ್? ಇಲ್ಲ, ನಾನು ಹೇಳ್ತೀನಿ. ಈಗ ಐ, ಯು, ವಿ, ದೇ ಇವೆಲ್ಲದಕ್ಕೂ ಇದೇ ಬರಬೇಕು. ಓಕೆ, ಹಿ, ಶಿ, ಇಟ್ಟಿಗೆ, ಅದನ್ನೇ ನಾನು ಹೇಳ್ತಾ ಇರೋದು. ಸಿ, ಡೂ ನಾಟ್, ಸಿ ನಾನು ಅದನ್ನು ಹೇಳಿದೆ, ನೀವು ಗಮನಿಸಲಿಲ್ಲ. ಡೂ ನಾಟ್ ನಾವು ಎಲ್ಲಿ ಹೇಳ್ತೀವಿ ಅಂತ ಹೇಳಿದ್ರೆ ಒತ್ತಿ ಹೇಳಬೇಕಾದ್ರೆ, ಡೋಂಟ್ ಹೇಳಬೇಕಾದ್ರೆ ಕ್ಯಾಶುವಲ್, ಡೋಂಟ್ ಎಲ್ಲಿ ಹೇಳ್ತೀವಿ ಅಂದರೆ ಕ್ಯಾಶುವಲ್ ಆಗಿ ಹೇಳಬೇಕಾದ್ರೆ. ಈಗ ನನ್ನನ್ನು ಕೇಳ್ತೀರಾ ನೀವು, ಡೂ ಯು ವೇರ್, ನೀವು ನನ್ನನ್ನು ಗೇಲಿ ಮಾಡ್ಲಿಕ್ಕೆ ಹೇಳ್ತೀರಾ. ನೀವು ಸರ್ ನೀವು ಸ್ಕರ್ಟ್ ಹಾಕೋತೀರಾ ಅಂತ ಕೇಳ್ತೀರಾ. ನಾನು ಹೇಳ್ತೀನಿ, ಫಸ್ಟ್ ಹೇಳ್ತೀನಿ ನೋ, ಐ ಡೋಂಟ್ ವೇರ್ ಸ್ಕರ್ಟ್ಸ್ ಬಿಕಾಸ್ ಐ ಆಮ್ ಅ ಮ್ಯಾನ್. ಮತ್ತೆ ನೀವು ಕೇಳ್ತೀರಾ ಡು ಯು ವೇರ್ ಸ್ಕರ್ಟ್ಸ್, ಆವಾಗ ನಾನು ಒತ್ತಿ ಹೇಳಬೇಕು, ನೋ ಐ ಡೂ ನಾಟ್ ವೇರ್ ಸ್ಕರ್ಟ್ಸ್, ಐ ಟೋಲ್ಡ್ ಯು ಐ ಡೂ ನಾಟ್ ವೇರ್. ಸೊ ಡೂ ನಾಟ್ ಅನ್ನೋದು ಒತ್ತಿ ಹೇಳಬೇಕಾದ್ರೆ ನೀವು ಹೇಳ್ಬೋದು, ನೋ ಪ್ರಾಬ್ಲಮ್, ಡೂ ನಾಟ್ ಅಂತಲೇ ಹೇಳ್ಬೋದು, ಡೋಂಟ್, ಒನ್ ಆ್ಯಂಡ್ ದ ಸೇಮ್. ಬಟ್ ಆಡು ಭಾಷೆಯಲ್ಲಿ ಮಾತಾಡಬೇಕಾದ್ರೆ ಡೂ ನಾಟ್ ಅನ್ನು ಒತ್ತಿ ಹೇಳಬೇಕಾದ್ರೆ, ಸ್ಟ್ರೆಸ್ ಹೇಳಬೇಕಾದ್ರೆ. ಓಕೆ, ಸೊ ಅದಕ್ಕೆ ಈ ಡೂ ಯಾಕಿದೆ, ನಾಟ್ ಯಾಕಿದೆ ಅಂತ ಹೇಳಿದ್ರೆ, ಇಲ್ಲಿ ನಾವು ಈ ಡೂನ ಒತ್ತಿ ಹೇಳೋದು ಇನ್ನೊಂದು ನೋಡಿ. ಐ ಡೂ ಯಾಕಿದೆ, ಡೂ ವೇರ್. ಡೂ ನಾಟ್, ನಾಟ್ ಅಂದ್ರೇನು? ಇಲ್ಲ, ನಾನು ಧರಿಸಲ್ಲ. ಐ ಡೂ ವೇರ್ ಶರ್ಟ್ಸ್, ಐ ಡೂ ವೇರ್ ಶರ್ಟ್ಸ್. ಡೂನು ಹಾಕ್ಬೋದು. ಡೂ ಹಾಕೋದು ಯಾಕೆ? ನಾವು ಡೂನ ಒತ್ತಿ ಹೇಳ್ತೀವಿ. ನೀವು ಟೀ ಶರ್ಟ್ ಹಾಕ್ತೀರಾ ಅಂತ ಕೇಳ್ತೀರಾ. ನಾನು ಹೇಳ್ತೀನಿ ಹೌದು, ನಾನು ಎಸ್ ಐ ವೇರ್ ಟೀ ಶರ್ಟ್ಸ್. ಹೌದಾ, ನೀವು ಟೀ ಶರ್ಟ್ ಹಾಕ್ತೀರಾ? ಇಲ್ಲ, ನಾನು ನೋಡೇ ಇಲ್ಲ ಅಂತ ಹೇಳಿದ್ರೆ ಎಸ್ ಐ ಡೂ ವೇರ್ ಶರ್ಟ್ಸ್, ಟೀ ಶರ್ಟ್ಸ್, ಐ ಡೂ ವೇರ್. ಹೌದು, ನಾನು ಟೀ ಶರ್ಟನ್ನು ಖಂಡಿತವಾಗ್ಲೂ ಹಾಕೋತೀನಿ ಅಂತ ಹೇಳೋಕ್ಕೆ ಒತ್ತಿ ಹೇಳಬೇಕಾದ್ರೆ ಎಸ್ ಐ ಡೂ ವೇರ್. ಓಕೆ, ಸೊ ಕಾಮನ್ ಆಗಿ ಮಾತಾಡಬೇಕಾದ್ರೆ ನಾವು ಡೂ ವೇರ್ ಅಂತ ಹೇಳಿ ಐ ವೇರ್ ಅಂತ ಹೇಳ್ತೀವಿ. ಡೂ ವೇರ್ ಇಲ್ಲಿ ಉಪಯೋಗ ಆಗುತ್ತೆ, ಒತ್ತಿ ಹೇಳೋದು. ಅದೇ ಥರ ಡೂ ನಾಟ್, ಐ ಡೂ ನಾಟ್. ನೀವು ಡೂ ಇಲ್ದೇ ನಾಟ್ ಬಳಸಂಗಿಲ್ಲ ಇಲ್ಲಿ, ಬರೀ ನಾಟ್. ಐ ನಾಟ್ ವೇರ್ ಅಲ್ಲ, ತುಂಬ ಮಿಸ್ಟೇಕ್ಸ್ ಆಗುತ್ತೆ. ಅದು ತುಂಬ ಜನ ಹಾಗೆ ಐ ನಾಟ್ ವೇರ್ ಟೀ ಶರ್ಟ್ಸ್ ಆಗಲ್ಲ. ಸೊ ಆಸ್ ಐ ಟೋಲ್ಡ್ ಯು, ಡೂ ನಾಟ್ ಎಲ್ಲಿ ಯೂಸ್ ಮಾಡ್ತೀವಿ, ಸ್ಟ್ರೆಸ್ ಮಾಡಬೇಕಾದ್ರೆ, ಒತ್ತಿ ಹೇಳಬೇಕಾದ್ರೆ. ಡೋಂಟ್ ಎಲ್ಲಿ ಯೂಸ್ ಮಾಡ್ತೀವಿ ಕ್ಯಾಶುವಲ್ ಆಗಿ ಯೂಸ್ ಮಾಡಬೇಕಾದ್ರೆ. ಇಟ್ಸ್ ಒನ್ ಅಂಡ್ ದ ಸೇಮ್. ಓಕೆ, ನೀವು ಎರಡನ್ನೂ ಯೂಸ್ ಮಾಡ್ಬೋದು, ಮಾಡಬಾರ್ದು ಅಂತೇನಿಲ್ಲ, ಯು ಕ್ಯಾನ್ ಯೂಸ್. ಅದೇ ಥರ ಡಸ್ ನಾಟ್, ಡಸ್ ನಾಟ್ ಎಲ್ಲಿ ಡಸ್ ಮತ್ತು ನಾಟ್. ಈಗ ಡೋಂಟ್ ಅಂತ ಯಾಕೆ ಯೂಸ್ ಮಾಡ್ತೀವಿ, ಕ್ಯಾಶುವಲ್ ಆಗಿ. ಡಸ್ ನಾಟ್ ಅಂದರೂ ಒಂದೇ, ಡಸಂಟ್ ಅಂದ್ರೂ ಒಂದೇ. ಇದರಲ್ಲಿ ನಮ್ಗೆ ಈಸಿ ಇರೋದು ಯಾವುದು, ಡಸಂಟ್. ಓಕೆ, ಯಾ, ರೈಟ್. ಈಗ ಗೊತ್ತಾಯ್ತಲ್ವ ಎಲ್ರಿಗೂ? ಸೊ ದಿಸ್ ಇಸ್ ಹೌ ಯು ಫಾರ್ಮ್ ಸೆಂಟೆನ್ಸಸ್. ಕನ್ನಡದಲ್ಲಿ ನೋಡಿ, ಇದು ಫಸ್ಟು ಅವನು ಶರ್ಟ್ಸ್ ಹಾಕಿಕೊಳ್ಳುವುದಿಲ್ಲ. 4 ಕನ್ನಡದಲ್ಲಿ ಸ್ಟ್ರಕ್ಚರ್ ಹಿಂಗೆ ಬರುತ್ತೆ, 1 2 3 4. ಇಂಗ್ಲೀಷಲ್ಲಿ ಹೆಂಗೆ 1 2 3 4. ಅದಕ್ಕೆ ಎಷ್ಟೋ ಜನರಿಗೆ ಸೆಂಟೆನ್ಸ್ ಮಾಡಲಿಕ್ಕೆ ಸಮಸ್ಯೆ ಆಗೋದು ಕಾರಣ ಇಷ್ಟೇ. ಓಕೆ, ಈಗ ಇದೇ ಥರ ನಾವು ಬೇರೆ ವರ್ಡ್ಸನ್ನು ನೋಡೋಣ.
ಬರೀ ನಾವು ಈಗ ವೇರ್ ಅಷ್ಟೇ ಮಾತ್ರ ನಾನು ಯೂಸ್ ಮಾಡಿದ್ದೀನಲ್ಲ, ವೇರ್ ಮಾತ್ರ. ವೇರ್ ಅಂದರೆ ಧರಿಸುವುದು. ಬೇರೆ ವರ್ಡ್ಸ್ ನೋಡೋಣ. ಓಕೆ, ಲೆಟ್ಸ್ ಸಿ. ತಿನ್ನುವುದಂದರೆ ಎಲ್ರಿಗೂ ತುಂಬ ಇಷ್ಟ, ರೈಟ್? ರೈಟ್. ತಿನ್ನೋದಕ್ಕೆ ಈಗ ತುಂಬ ನಮಗೆ ಈ ಕಡೆ ವೊಕ್ಯಾಬ್ಯುಲರೀಸ್ ನಿಮಗೆ ತುಂಬ ಸಿಗುತ್ತಲ್ವಾ? ಆಬ್ಜೆಕ್ಟ್. ಓಕೆ, ನಾನು ಸಬ್ಜೆಕ್ಟ್ ಆಬ್ಜೆಕ್ಟ್ ಅಂತ ಹೇಳಿಲ್ವಲ್ಲ. ಇಲ್ಲಿ ನೋಡಿ, ನಾವು ಫಸ್ಟ್ ಸೆಂಟೆನ್ಸಲ್ಲಿ ನಾನು ಹೇಳಿದಲ್ಲ, ಸಬ್ಜೆಕ್ಟ್ ಇದು, ವರ್ಬ್ ಇದು, ಆಬ್ಜೆಕ್ಟ್ ಇದು. ಆಬ್ಜೆಕ್ಟ್ ಅಂದರೆ ಏನು? ಆಬ್ಜೆಕ್ಟ್ ಅಂದರೆ ಬರೀ ಆಬ್ಜೆಕ್ಟ್ ಅಲ್ಲ, ವಸ್ತು ಅಂತಲ್ಲ. ಇಲ್ಲಿ ಆಬ್ಜೆಕ್ಟ್ ಚೇಂಜ್ ಆಗ್ಬೋದು, ಅದೆಲ್ಲ ಆಮೇಲೆ ಹೋಗ್ತಾ ಹಂತವಾಗಿ ನಾವು ಚೇಂಜಸ್ ಏನೇನಾಗುತ್ತೆ ಅನ್ನೋದು ನೋಡೋಣ. ಬೇಸಿಕ್ ಲೆವೆಲಲ್ಲಿ ನಿಮಗೆ ಸೆಂಟೆನ್ಸು ಇದೇ ಸ್ಟ್ರಕ್ಚರ್, ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್. ಓಕೆ, ಈಗ ಇದರಲ್ಲಿ ನಾವು ನೆಕ್ಸ್ಟ್ ಒಂದು ವರ್ಬ್ ತೊಗೊಳ್ಳೋಣ, ವಿಚ್ ಈಸ್ ಈಟ್. ಈಟ್ ಅಂದ್ರೇನು? ತಿನ್ನು. ನಾನೊಂದು ಆ್ಯಪಲ್ ಕೊಟ್ಬಿಟ್ಟು ಹೇಳ್ತೀನಿ ನಾನು ನಿಮಗೆ, ತಿನ್ನಿರಿ ಅಥವಾ ತಿನ್ನು. ಅದೇ ಒಂದು ಸೆಂಟೆನ್ಸ್ ಅಲ್ವಾ? ಈಟ್ ಅಂತ ನಿಮಗೆ ಕೊಟ್ಟರೆ ಒಂದು ಸೆಂಟೆನ್ಸ್ ಅದು, ವಿಚ್ ಮೀನ್ಸ್ ಯು ಈಟ್ ಅಂತ ಕೊಡೋದು. ಯು ಸಬ್ಜೆಕ್ಟ್ ನಾವು ಹೇಳಲ್ಲ ಅಷ್ಟೇ. ಈಟ್, ಗೋ, ಟೇಕ್, ಕಮ್, ಒಂದು ಪದನೇ ಒಂದು ಸೆಂಟೆನ್ಸ್ ಆಗುತ್ತೆ ಅಲ್ಲಿ. ಓಕೆ, ನಾವು ಲೆಟ್ಸ್ ಟೇಕ್ ಸೇಮ್ ಸಬ್ಜೆಕ್ಟ್ಸ್ ತೊಗೊಳ್ಳೋಣ. ಐ, ಯು, ವಿ, ದೇ, ಹಿ, ಶಿ. ಇಲ್ಲಿ ಈಟ್ ಅಂತ ತೊಗೊಳ್ಳೋಣ. ಈಟ್ ಅಂದರೆ ಏನು? ತಿನ್ನುವುದು. ಈಟಿಂಗ್ ಅಂದರೆ ತಿನ್ನುವುದು, ಈಟ್ ಅಂದರೆ ತಿನ್ನು. ಓಕೆ, ತಿನ್ನೋದಕ್ಕೆ ಸಂಬಂಧಪಟ್ಟಿದ್ದು ನೀವೇ ಹೇಳಿ ವರ್ಡ್ಸನ್ನು. ಏನೇನು ತಿಂತೀರಾ? ಫಸ್ಟು ಕ್ಯಾಟಗರಿ ಮಾಡೋಣ. ತರಕಾರಿ ತಿಂತೀವಿ, ಹಣ್ಣು ತಿಂತೀವಿ, ಆಮೇಲೆ ಸ್ನ್ಯಾಕ್ಸ್ ತಿಂತೀವಿ, ಆಮೇಲೆ ಲಂಚ್ ತಿಂತೀವಿ, ಬ್ರೇಕ್ಫಾಸ್ಟ್ ತಿಂತೀವಿ, ಡಿನ್ನರ್ ತಿಂತೀವಿ. ಅದಲ್ಲದೆ ಬೇರೆ ಫುಡ್ ತಿಂತೀವಿ, ರೈಟ್? ಓಕೆ, ಸೊ ನಾನ್ ವೆಜಿಟೇರಿಯನ್ ಫುಡ್ ತಿಂತೀವಿ, ಮೀನು, ಮಟನು, ಅದು ಇದೆಲ್ಲ ತಿಂತೀವಿ ನಾವು. ಇನ್ನು ಕೆಲವರು ಅದು ತಿನ್ನೋದಿಲ್ಲ. ಓಕೆ, ಸೊ ಎಲ್ಲ ವರ್ಡ್ಸ್ ಅದರಲ್ಲಿ ತಿನ್ನುವುದಕ್ಕೆ ಸಂಬಂಧಪಟ್ಟಂತಹ ಪದಗಳೇನಿದೆ. ಈ ತರಕಾರಿ ಹೇಳಿ ಯಾರಾದರೂ ನೋಡೋಣ. ತರಕಾರಿ ಕನ್ನಡದಲ್ಲಿ ಹಾಂ, ಓಕೆ, ಎಸ್. ಓಕೆ, ಸೊ ಇಲ್ಲಿ ನೋಡಿ, ತರಕಾರಿ ತೊಗೊಂಡಾಗ ವೆಜಿಟೇಬಲ್ಸ್ ನಿಮಗೆ ಆಲ್ಮೋಸ್ಟ್ ವೆಜಿಟೇಬಲ್ಸು ಕೆಲವು ಕನ್ನಡದಲ್ಲಿ ಗೊತ್ತಿರ್ಬೋದು, ಕೆಲವು ಇಂಗ್ಲೀಷಲ್ಲಿ ಗೊತ್ತಿಲ್ಲದೆ ಇರ್ಬೋದು, ರೈಟ್? ಈಗ ಟೊಮೆಟೋಸ್, ಪೊಟೆಟೋಸ್, ಬ್ರಿಂಜಾಲ್ಗೆ ಆ್ಯಕ್ಚುಲಿ ಎಗ್ ಪ್ಲಾಂಟ್ ಅಂತಾರೆ. ಕ್ಯಾರೆಟ್, ಬೀನ್ಸ್, ಕಾಲಿಫ್ಲವರ್, ರಾಡಿಶ್, ಗೋಡ್ ಅಂದರೆ ತುಂಬ ಇದೆ. ಗೋಡ್ ಅಂದರೆ ಬಿಟರ್ ಗೋಡ್, ಬಾಟಲ್ ಗೋಡ್, ಆಮೇಲೆ ಸ್ನೇಕ್ ಗಾಡ್, ಎಂಥದ್ದು ಏನೇನೋ ಇದೆ ಅದು. ಹಾಂ, ಸೊ ಗೋಡ್ ಅಂದರೆ ಒಟ್ಟು ಕಾಯಿ. ಅದು ಯಾವ ಕಾಯಿ ಬೇಕಾದ್ರೆ, ಪಡಲಕಾಯಿ, ಹಾಗಲಕಾಯಿ, ಹೀರೆಕಾಯಿ, ಸೌತೆಕಾಯಿ ಅಲ್ಲ, ಇನ್ನೊಂದೇನೋ ಇದೆ, ಸೋರೆಕಾಯಿ, ಎಲ್ಲ ಕಾಯಿನೂ ಎಲ್ಲದಕ್ಕೂ ಗೋಡ್ ಅಂತ ಹೇಳ್ತಾರೆ. ಅದ್ರ ಮುಂದೆ ಒಂದು ಬೇರೆ ಏನೋ ಬಿಟರ್ ಗೋಡ್, ಬಾಟಲ್ ಗೋಡ್, ಯಾವುದ್ಯಾವುದೋ ಗೋಡ್ ಅಂತ ಬರುತ್ತೆ. ಓಕೆ, ಸೊ ಇಲ್ಲಿ ನೋಡಿ, ಈಗ ನೀವು ತಿನ್ನೋದೇನು? ಈಗ ನಾನು ನೀವು ಕೇಳ್ತೀರಿ, ನೀವು ತಿಂತೀರಾ, ಇದನ್ನೆಲ್ಲ ತಿಂತೀರಾ ಅಂತ ಕೇಳಿದಾಗ ನೀವು ಇದನ್ನೇ ಹೇಳಬೇಕು. ಎಸ್ ಸೇರಿಸಿ, ಎಸ್ ನೋ ಅದಾದಮೇಲೆ. ನಾನು ತಿಂತೀನಿ ಟೊಮೆಟೋನ, ಬಟ್ ಕನ್ನಡದಲ್ಲಿ ಹೇಗೆ? ನಾನು ಟೊಮೆಟೊ ತಿಂತೀನಿ. ಕನ್ನಡದಲ್ಲಿ ಹಿಂಗೆ ಬರುತ್ತೆ, ಇಂಗ್ಲೀಷಲ್ಲಿ ಈ ಥರ. ಓಕೆ, ನಾನು ಟೊಮೆಟೊ ತಿಂತೀನಿ. ಐ ಟೊಮೆಟೊ ಈಟ್ ಅಲ್ಲ, ಐ ಈಟ್ ಟೊಮೆಟೋಸ್. ಬಿಕಾಸ್ ಫಸ್ಟು ಸಬ್ಜೆಕ್ಟ್, ದೆನ್ ವರ್ಬ್, ದೆನ್ ಆಬ್ಜೆಕ್ಟ್. ಓಕೆ, ಐ ಈಟ್ ಟೊಮೆಟೋಸ್, ನಾನು ಟೊಮೆಟೊ ತಿಂತೀನಿ. ಐ ಈಟ್ ಪೊಟೆಟೋಸ್, ನಾನು ಪೊಟೆಟೊ ತಿಂತೀನಿ. ಐ ಈಟ್ ಬ್ರಿಂಜಾಲ್, ನಾನು ಬದನೆಕಾಯಿ ತಿಂತೀನಿ. ಓಕೆ, ಸೊ ಇದು ತಿನ್ನೋ ವಸ್ತುಗಳಿದಲ್ಲಿ ತರಕಾರಿ. ಇನ್ನೇನು ತಿಂತೀವಿ? ಫ್ರೂಟ್ಸಲ್ಲಿ ಏನಿದೆ? ಸೊ ಫ್ರೂಟ್ಸ್ದು ವರ್ಡ್ಸ್ ನಿಮಗೆ, ಫ್ರೂಟ್ಸ್ದು ಇಂಗ್ಲೀಷ್ ವರ್ಡ್ ಗೊತ್ತಿದ್ದರೆ ಅದನ್ನು ನೀವು ಯೂಸ್ ಮಾಡಿ.